ನಮಸ್ತೆ, ವೆಲ್ಕಮ್ ಟು ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿಂದ ಏನು ಮಾಡೋಣ ಅಂತ ಹೇಳಿದ್ರೆ ಟಾರ್ಗೆಟ್ ಪಿ ಸಿ ವಿಶೇಷಾಂಕ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಪಿ ಸಿಗೆ ಸಂಬಂಧಪಟ್ಟಂಗೆ ವಿಡಿಯೋಗಳು ಬರ್ತವೆ. ಡೇ 1, ಡೇ 2, ಡೇ 3 ಅಂತ ಆಗ್ತಾ ಹೋಗೋಣ. ಸೊ ಯಾವ ಥರ ಕರೆಂಟ್ ಅಫೇರ್ಸ್ ಕವರ್ ಮಾಡೋಣ ಅಂತಂದರೆ, ಸೊ ಲಾಸ್ಟ್ ಡಿಸೆಂಬರ್ವರೆಗೂ ಆಗಿರೋ ಕರೆಂಟ್ ಅಫೇರ್ಸ್ನೆಲ್ಲ ಈ ಎಕ್ಸಾಮ್ ಒಳಗಡೆ ಕವರ್ ಮಾಡ್ತೀನಿ. ಅದ್ರ ಜೊತೆಗೆ KEA ನಡೆಸಿರುವಂಥ ಎಕ್ಸಾಮ್ಗಳು ಏನಿದಲ್ವ, ಎಕ್ಸಾಂಪಲ್ VAO 545, 102, ಸೊ KEA ನಡೆಸಿರೋ ಬೇರೆ ಬೇರೆ ಎಕ್ಸಾಮ್ಗಳನ್ನೆಲ್ಲ ಇನ್ಮೇಲೆ ಆಲ್ಟರ್ನೇಟಿವ್ ಡೇನಲ್ಲಿ ಆ ಕ್ವಶನ್ ಪೇಪರ್ಗಳನ್ನ ಮಾಡ್ತಾ ಹೋಗೋಣ. ಜೊತೆಗೆ ಲಾಸ್ಟ್ ಡಿಸೆಂಬರ್ವರೆಗೂ ಏನು ಕರೆಂಟ್ ಅಫೇರ್ಸ್ ಆಗಿದ್ದಿಲ್ಲ ಅದರಲ್ಲಿ ಇಂಪಾರ್ಟೆಂಟ್ ಇರೋದನ್ನು ಡಿಸ್ಕಸ್ ಮಾಡ್ತಾ ಮತ್ತು ಎಕ್ಸಾಮ್ ಸ್ಟ್ರಾಟಜಿನ ಹೇಳ್ತಾ ಹೋಗೋಣ. ಓಕೆನಾ? ಸೊ ಇವತ್ತಿಂದ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ರತಿದಿನ ಇನ್ಮೇಲೆ ಟಾರ್ಗೆಟ್ PC ಅಂತ ಇಟ್ಕೊಂಡೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಹೋಗೋಣ. ಓಕೆನಾ? ಲೆಟ್ಸ್ ಸ್ಟಾರ್ಟ್. ಆ್ಯಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ಏನು ಅಂತಂದರೆ ಮಾರ್ಚ್ ಮಂತ್ ಆಲ್ರೆಡಿ ಕರೆಂಟ್ ಅಫೇರ್ಸ್ ರೆಡಿ ಇತ್ತು ನನ್ನ ಹತ್ರ, ಅದಕ್ಕೋಸ್ಕರ ಡೈರೆಕ್ಟಾಗಿ ಅದನ್ನೇ ತೊಗೊಂಡಿದ್ದೀನಿ. ಮಾರ್ಚ್ ತಿಂಗಳಲ್ಲಿ ಆಗಿರುವಂಥ ಕರೆಂಟ್ ಅಫೇರ್ಸ್, ಅದರಲ್ಲಿ ಪರ್ಟಿಕ್ಯುಲರಾಗಿ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ನ ತೊಗೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್ ಇರೋ ಇಂಪಾರ್ಟೆನ್ಸ್ನ ಕರೆಂಟ್ ಅಫೇರ್ಸ್ ತೊಗೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ ತಿಂಗಳಲ್ಲಾಗಿರುವಂಥ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್ಗಳನ್ನ ನೋಡ್ತಾ ಹೋಗೋಣ. ಓಕೆನಾ? ಸೊ ಎಲ್ಲನೂ ಕವರ್ ಮಾಡ್ತೀನಿ. ಲಾಸ್ಟ್ ಡಿಸೆಂಬರ್ವರೆಗೂ ಎಕ್ಸಾಮ್ ಒಳಗಡೆ ಕವರ್ ಮಾಡ್ತೀನಿ. ಜಸ್ಟ್ ನೀವು ವಾಚ್ ಮಾಡ್ತಾ ಇರಿ ಅಷ್ಟೇ. ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಐಕಾನ್ ಒತ್ತಬೇಕು. ಸೊ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಶನ್ ಹಾಕಿದ ತಕ್ಷಣವೇ ಬರ್ತವೆ. ಸೊ ಇನ್ಮೇಲೆ ನೆಕ್ಸ್ಟ್ 50 ಡೇಸ್ PCಗೆ ಕಂಪ್ಲೀಟ್ ಫೋಕಸ್ ಮಾಡೋಣ. ಓಕೆನಾ? ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕರೆಂಟ್ ಅಫೇರ್ಸ್. ಓಕೆ, ಸೊ ಮಂಗಳೂರಿನ ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ ಪ್ರಾಣಿಗಳ ಅಸಹಜ ಸಾವು ಅನ್ನೋದು ಕರೆಂಟ್ ಅಫೇರ್ಸ್ ಆಗಿತ್ತು. ಇದು ಪ್ರಜಾವಾಣಿಯಲ್ಲಿ ಕೂಡ ಬಂದಿತ್ತು. ಸೊ ನ್ಯೂಸ್ ನಿಮ್ಗೇನು ಗೊತ್ತಿರಬೇಕಿಲ್ಲಿ. ಸೊ ಮಂಗಳೂರಲ್ಲಿ ಪ್ರಾಣಿಗಳು ಅಸಹಜ ಆಗಿ ಸಾಯ್ತಾ ಇದ್ದಾವೆ. ಓಕೆ, ಬಟ್ ಇಂಪಾರ್ಟೆಂಟ್ ಏನಿದೆ ನೋಡಿ, ಮಂಗಳೂರಿನ ಪಿಲಿಕುಳ, ಈ ಹೆಸರು ನೆನ್ಪಿಟ್ಕೋಬೇಕು. ಮಂಗಳೂರಿನ ಪಿಲಿಕುಳ ಏನಿದೊಂದು ಬಯೋಲಾಜಿಕಲ್ ಪಾರ್ಕ್, ಅಂದರೆ ಜೈವಿಕ ಉದ್ಯಾನವನ ಅಂತ ಕರಿತೀವಿ ಇದನ್ನು. ಓಕೆ, ಸೊ ಇದೊಂದು ಜೈವಿಕ ಉದ್ಯಾನವನ. ಸೊ ನಿಮ್ಮ ಕ್ವಶನಲ್ಲಿ ಏನಂತ ಕೇಳ್ಬೋದು ಅಂದರೆ, ಪಿಲಿಕುಳ ಬಯೋಲಾಜಿಕಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ಬೋದು. ಪಿಲಿಕುಳ ಎಲ್ಲಿದೆ ಅಂತ ಕೇಳ್ಬೋದು. ಅಥವಾ ಪಿಲಿಕುಳಕ್ಕೆ ಇನ್ನೂ ಒಂದು ಹೆಸರಿದೆ, ಆ ಹೆಸರೇನು ಅಂತ ಕೇಳ್ಬೋದು. ಇಲ್ಲೇ ನೋಡಿ, ಇಲ್ಲೇ ಇದೆ. ಮಂಗಳೂರಿನ ಹೊರವಲಯದ ಡಾಕ್ಟರ್ ಶಿವರಾಮ ಕಾರಂತ ಪಿಲಿಕುಳ ಜೈವಿಕ ಉದ್ಯಾನವನ ಅಂತಿದೆ. ಸೊ ಅಂದರೆ ಪಿಲಿಕುಳಗೆ ಡಾಕ್ಟರ್ ಶಿವರಾಮ ಕಾರಂತ ಅಂತಲೂ ಕರೀತಾರೆ. ಓಕೆ, ಡಾಕ್ಟರ್ ಶಿವರಾಮ ಕಾರಂತ ಅಂತಲೂ ಹೆಸರಿದೆ. ಸೊ ಹಾಗೆ ನಿಮಗೆ ಈ ಥರ ಗೊತ್ತಿರಬೇಕಾಗುತ್ತೆ. ಒಂದೇ ನಿಮಿಷ. ಓಕೆ, ಸೊ ಈ ಥರ ಕರೀತಾರೆ. ಸೊ ಇದನ್ನು ಪಿಲಿಕುಳ ಅಂತ. ಎಲ್ಲಿದೆ ಇದು? ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಬರುತ್ತೆ. ಮಂಗಳೂರಲ್ಲಿ ಲೊಕೇಟ್ ಆಗಿದೆ. ಸೊ ಏನು ನ್ಯೂಸ್ ಇದು ನೋಡಿ. ಇಲ್ಲಿ ಪಿಲಿ ಎಂದರೆ ಹುಲಿ ಅಂತ, ಹಾಗೂ ಕುಳ ಎಂದರೆ ಕೆರೆ ಅಂತ. ಪಿಲಿಕುಳ ಕೆಲವು ಮೃಗಾಲಯವಲ್ಲದೆ ತುಳುನಾಡಿನ ಹಸಿರು ಗೌರವವಾಗಿದೆ. ತುಳುನಾಡು ಅಂದರೆ ಕರಾವಳಿ ಭಾಗ. ಓಕೆ, ನೆಕ್ಸ್ಟ್ ಒನ್. ಸುಮಾರು ಎಷ್ಟು ಅದರ ವಿಸ್ತಾರ ಕೊಟ್ಟಿದ್ದಾರೆ? 370 ಎಕರೆ ವಿಸ್ತೀರ್ಣದಲ್ಲಿ ಇದು ಕಂಡು ಬರ್ತದೆ. ಯಾವುದು? ಡಾಕ್ಟರ್ ಶಿವರಾಮ ಕಾರಂತ ಬಯೋಲಾಜಿಕಲ್ ಪಾರ್ಕ್ ಏನಿದೆಯಲ್ಲ ಅದು. ಓಕೆ, ಸೊ ಅಲ್ಲಿ ಏನು ನ್ಯೂಸು? ಕಳೆದ 4 ವರ್ಷಗಳಲ್ಲಿ 100ಕ್ಕೂ ಅಧಿಕ ಪ್ರಾಣಿಗಳು ಅಸಹಜವಾಗಿ ಸಾವನ್ನಪ್ಪಿದೆ. ಅದಕ್ಕೋಸ್ಕರ ಇದು ನ್ಯೂಸ್ ಇದೆ. ಸಾವಿಗೆ ಕಾರಣ ಏನು ಅಂತ ನಾನು ಆಲ್ರೆಡಿ ಹೇಳಿದೆ ನೋಡಿ. ಅದಕ್ಕೆ ಕೊಡ್ತಕ್ಕಂಥ ಫುಡ್ಡಲ್ಲಿ ಕೆಮಿಕಲ್ ಇತ್ತು. ಆ ಕೆಮಿಕಲ್ ಯಾವುದೋ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಹೈಡೋಸೈನೈಡ್ ಅಂತ. ಹೈಡೋಸೈನೈಡ್ ಮತ್ತು ನೈಟ್ರೇಟ್ ವಿಷಕಾರಿ ಅಂಶಗಳು ಆಹಾರದಲ್ಲಿ ಸೇರಿರೋದ್ರಿಂದ ಈ ಪ್ರಾಣಿಗಳು ಅಸಹಜವಾಗಿ ಸಾಯ್ತಾ ಇದ್ವು. ಸೊ ಇಷ್ಟು ಇದರಲ್ಲಿ ನೆನ್ಪಿಟ್ಕೋಬೇಕು. ಸೊ ಡಾಕ್ಟರ್ ಶಿವರಾಮ ಕಾರಂತ ಜೈವಿಕ ಉದ್ಯಾನವನ ಎಲ್ಲಿದೆ ಅಂದರೆ ಮಂಗಳೂರು. ಇದನ್ನು ಪಿಲಿಕುಳ ಅಂತಲೂ ಕರೀತಾರೆ. ಸೊ ಕೆಮಿಕಲ್ ಕಾಂಪೋನೆಂಟ್ ಗೊತ್ತಿರಬೇಕು. ಹೈಡೋಸೈನೈಡ್ ಮತ್ತು ನೈಟ್ರೈಟ್. ಓಕೆ, ನೈಟ್ರೈಟ್ ಬೇರೆ, ಇಲ್ಲಿ ನೈಟ್ರೈಟ್. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡಿ. ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಸಲ್ಲಿಸಿದ ಶಿಫಾರಸುಗಳು ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇದನ್ನ ಲಾಸ್ಟ್ ಎಕ್ಸಾಮಲ್ಲಿ ಕ್ವಶನ್ ಬರುತ್ತೆ ಅಂದ್ಕೊಂಡಿದ್ದೆ, ಬರಲಿಲ್ಲ. ಈ ಎಕ್ಸಾಮಲ್ಲಿ ಬರೋ ಚಾನ್ಸ್ ಜಾಸ್ತಿ ಇದೆ ನೋಡಿ. ಇದು ಕರ್ನಾಟಕ ಸ್ಟೇಟ್ ಪಾಲಿಸಿ ಆ್ಯಂಡ್ ಪ್ಲಾನಿಂಗ್ ಕಮಿಷನ್ ಅಂತ ಇದೊಂದು ಶಿಫಾರಸುಗಳನ್ನ ಮಾಡಿದೆ. ಹಲವಾರು ಶಿಫಾರಸುಗಳಿದೆ, ಅದರಲ್ಲಿ ಜಸ್ಟ್ ಇಂಪಾರ್ಟೆಂಟ್ ಮಾತ್ರ ನೋಡುವ ನಾವು ಇದರಲ್ಲಿ. ಓಕೆ ನೋಡಿ, ಇತ್ತೀಚೆಗೆ ನೇಮಕ ಮಾಡಲಾಗಿದ್ದ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗವು ಸರ್ಕಾರಕ್ಕೆ ಹಲವು ಶಿಫಾರಸುಗಳನ್ನು ಮಾಡಿದೆ ಈಗ. ಓಕೆ, ಏನೇನು ಶಿಫಾರಸು? ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಮುಖ್ಯಮಂತ್ರಿಗಳಾಗಿರ್ತಾರೆ. ನೆನ್ಪಿಟ್ಕೊಳ್ಳಿ, ಮುಖ್ಯಮಂತ್ರಿ. ಇದನ್ನು ಎಕ್ಸವಿಸಿಯೋ ಅಂತ ಕರೀತಾರೆ. ಅಂದರೆ ಪದನಿಮಿತ್ತ ಹುದ್ದೆ ಇದೊಂದು. ಯಾವುದೇ ಪದನಿಮಿತ್ತ ಅಂದರೆ ಏನು ಹೇಳಿ? ಪದನಿಮಿತ್ತ ಅಂದರೆ ಮುಖ್ಯಮಂತ್ರಿಯಾಗಿ ಯಾರಾದರೂ ಇರಲಿ, ಅವರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ ಅಂತ ಅರ್ಥ. ಓಕೆ, ಸೊ ಸಿದ್ದರಾಮಯ್ಯ ಇದ್ರು ಅವಾಗ, ಅದು ಇದು ಮಾಡಿದಾಗ. ಉಪಾಧ್ಯಕ್ಷರು ಯಾರು? ಬಿ ಆರ್ ಪಾಟೀಲ್ ಉಪಾಧ್ಯಕ್ಷರಾಗಿದ್ದರು.
ಏನಿದು ಏನು ಶಿಫಾರಸು ಮಾಡಿದೆ ಅಂತ ನೋಡೋಣ. ನೋಡಿ, ಇದು ಆಯೋಗ ಸಲ್ಲಿಸಿದ ಶಿಫಾರಸುಗಳು ಏನೇನಿದ್ದಾವೆ ಅಂತಂದರೆ, ಓಕೆ, ಇಲ್ಲೂ ಅದೇ ಪಾಯಿಂಟ್ಸ್ ಇದೆ. ಆರೋಗ್ಯ ನೋಡಿ, ಇಲ್ಲಿ ಶಿಕ್ಷಣ, ಆರೋಗ್ಯ, ಪರಿಸರ, ಮಹಿಳಾ ಕಲ್ಯಾಣ, ಕೃಷಿ ಸಂಬಂಧಿತ ವಲಯಗಳು, ಇದೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಾಗಿದ್ದು ರೆಕಮೆಂಡೇಶನ್ನ ಮಾಡಿದೆ. ಸೊ ಅದರಲ್ಲಿ ಇಲ್ಲಿ ನೋಡಿ, ರಾಜ್ಯ ಕೃಷಿ ಬೆಲೆ ಆಯೋಗದಂತೆಯೇ ನೋಡಿ ಇದು ಶಿಫಾರಸುಗಳು ಹೇಳ್ತಾ ಇದೆ ನೋಡಿ. ಫಸ್ಟ್ ಒನ್, ಸೊ ರಾಜ್ಯ ಕೃಷಿ ಬೆಲೆ ಆಯೋಗ ಅಂತ ಏನಿದೆಯಲ್ಲ, ಓಕೆ, ಸ್ಟೇಟ್ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಂತಿದೆ, ಅದೇ ಥರ ಕೃಷಿ ಆದಾಯ ಆಯೋಗ ಇದನ್ನು ಸ್ಥಾಪನೆ ಮಾಡಿ ಅಂತ ರೆಕಮೆಂಡೇಶನ್ ಮಾಡಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಫಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಕೃಷಿ ಆದಾಯ ಆಯೋಗವನ್ನು ಅಸ್ತಿತ್ವಕ್ಕೆ ತರಬೇಕು ಅಂತ ಹೇಳಿದೆ. ಏನು ಕೆಲಸ ಮಾಡ್ತಿದ್ದು? ರಾಜ್ಯದಲ್ಲಿ ರೈತರ ಆದಾಯದ ಸ್ಥಿತಿಗತಿ, ಅವರ ಬದುಕು ಬವಣೆಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಕೃಷಿ ಆದಾಯ ಆಯೋಗನ ಸ್ಥಾಪನೆ ಮಾಡಬೇಕು ಅಂತ. ನೆಕ್ಸ್ಟ್ ನೋಡಿ, ಮುಂದಿನ ದಿನಗಳಲ್ಲಿ ಕೃಷಿಯಿಂದ ಆದಾಯ ಸಾಲದಿದ್ದರೆ ಕೃಷಿಗೆ ಪೂರಕವಾದ ವಲಯಗಳಿಂದ ಆದಾಯ ಒದಗಿಸುವುದು ಹಾಗೂ ಉತ್ಪನ್ನಗಳನ್ನು MS ಸ್ವಾಮಿನಾಥನ್ ಸಮಿತಿ, ಇದು 2002ನಲ್ಲಿ ಬರುತ್ತೆ, 2002ನಲ್ಲಿ ರಿಪೋರ್ಟು. MS ಸ್ವಾಮಿನಾಥನ್ ಸಮಿತಿ ರಿಪೋರ್ಟ್ ಇದು MSPಗೆ ಸಂಬಂಧಪಟ್ಟಿದೆ, ನೆನ್ಪಿಟ್ಕೊಳ್ಳಿ. MSP ನಿಮಗೆ ಬೇರೆ ಟಾಪಿಕಲ್ಲಿ ಇದ್ರ ಬಗ್ಗೆ ಒಂದು ಟಾಪಿಕ್ ತಗೋತೀನಿ, MSP ಅಂತ. ಅಲ್ಲಿ MS ಸ್ವಾಮಿನಾಥನ್ ಫಾರ್ಮುಲಾ ನೋಡುವ. ಓಕೆ, CF ನೋಡುವ ಅದನ್ನು ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ನೋಡಿ, ರೆಕಮೆಂಡೇಶನ್. ಶಿಕ್ಷಣಕ್ಕೂ ಕಾಯ್ದೆ, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಯಾವಾಗ ಬಂದಿದೆ? 2005. ಇದರ ಪರಿಣಾಮಕಾರಿ ಅನುಷ್ಠಾನಕ್ಕೆ ಸಮಗ್ರ ಕ್ರಿಯಾ ಯೋಜನೆಯನ್ನು ರೂಪಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಅದು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಷ್ಟೇ ನೋಡುವ. ಇಲ್ಲಿ ನೋಡಿ, ಇಲ್ಲೊಂದು ಪಾಯಿಂಟು, ಕರ್ನಾಟಕದಲ್ಲಿ ಮಹಿಳೆಯರ ಸ್ಥಿತಿ ಪರಿಷ್ಕೃತ ವರದಿ, ಅಂದರೆ ಸ್ಟೇಟಸ್ ರಿಪೋರ್ಟನ್ನು ತರಬೇಕು. ಮಹಿಳೆಯರ ಸ್ಥಿತಿಗತಿ ಹೇಗಿದೆ ಅಂತ ಮಹಿಳೆಯರಿಗೆ ಅಂತಲೇ ತರಬೇಕು ಅಂತ ಒಂದು ರೆಕಮೆಂಡ್ ಮಾಡಿದೆ. ಅದು ಬಿಟ್ಟು ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ರಾಜ್ಯ ಮಹಿಳಾ ಆಯೋಗದ ಪ್ರಸ್ತುತ ಅಧ್ಯಕ್ಷೆ ಇವಾಗಿರೋರು ಯಾರೋ ಅಧ್ಯಕ್ಷರು ಅಂದರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅನ್ನೋರು. ಸೊ ಪ್ರೆಸೆಂಟ್ ಇರೋರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಪ್ರೆಸೆಂಟ್ ಇರೋದು ಇವರು. ಓಕೆನಾ? ಅದ್ರ ಜೊತೆಗಿದು ಇನ್ನೇನು ರೆಕಮೆಂಡ್ ಮಾಡಿದೆ ಅಂತಂದರೆ, ಒಂದು ನಿಮಿಷ. ಓಕೆ ನೋಡಿ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಕೃಷಿ ಕ್ಯಾಬಿನೆಟ್ ರಚನೆ ಮಾಡಿ ಅಂತ ಹೇಳಿದೆ. ಕೃಷಿ ಸಂಪುಟ, ಕೃಷಿಗೆ ಅಂತಲೇ ಒಂದು ಕ್ಯಾಬಿನೆಟ್ನ ನೀವು ರಚನೆ ಮಾಡಿ ಅಂತ ಶಿಫಾರಸು ಮಾಡಿದೆ. ಏನಿದು? ಕೃಷಿ, ತೋಟಗಾರಿಕೆ, ಕೃಷಿ ಮಾರುಕಟ್ಟೆ ಒಳಗೊಂಡ ಕೃಷಿ ಕ್ಯಾಬಿನೆಟನ್ನು ರಚಿಸಬೇಕು. ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಬೇಕು? ಕೃಷಿ, ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ, ಅಗ್ರಿಕಲ್ಚರ್ ಮಾರ್ಕೆಟ್, ಇದೆಲ್ಲ ಇನ್ಕ್ಲೂಡ್ ಆಗಿರೋ ಥರ ಒಂದು ಅಗ್ರಿಕಲ್ಚರ್ ಕ್ಯಾಬಿನೆಟ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ವೆರಿ ಇಂಪಾರ್ಟೆಂಟ್ ನೋಡಿದ್ದು, ಅದರ ಅಧ್ಯಕ್ಷರು ಯಾರಾಗಿರಬೇಕು? ಕೃಷಿ ಕ್ಯಾಬಿನೆಟ್ನ ನೇತೃತ್ವ ಯಾರಾಗಿರಬೇಕು ಅಂದರೆ ಚೀಫ್ ಸೆಕ್ರೆಟರಿ ಆಗಿರಬೇಕು, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ಆಗಿರಬೇಕು. ಇದು ನೆನ್ಪಿಟ್ಕೊಳ್ಳಿ. ಇದು ರೆಕಮೆಂಡೇಶನ್ಸು. ನೆಕ್ಸ್ಟು, ಈ ವಲಯದಲ್ಲಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗೆ, ನೆನ್ಪಿಟ್ಕೊಳ್ಳಿ, ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗೆ ಕರ್ನಾಟಕ ಕೃಷಿ ಸಂಶೋಧನಾ ಅಭಿವೃದ್ಧಿ ಉನ್ನತ ಪರಿಷತ್ನ ರಚನೆ ಮಾಡಬೇಕು ಅಂತ ಹೇಳಿದೆ. ಕರ್ನಾಟಕ ಕೃಷಿ ಸಂಶೋಧನೆ ಮತ್ತು ಅಭಿವೃದ್ಧಿ ಉನ್ನತ ಪರಿಷತ್ ಮಾಡಬೇಕು ಅಂತ ಹೇಳಿದೆ. ನೋಡಿ, ನೆಕ್ಸ್ಟ್ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಇನ್ನೇನೇನು ಮಾಡಿದೆ? ಒಣ ಬೇಸಾಯ, ಜಲಾನಯನ ಅಭಿವೃದ್ಧಿ, ಕೃಷಿ ಭಾಗ್ಯ, ಈ ಥರ ಯೋಜನೆಗಳ ಸಂಬಂಧಪಟ್ಟಂಗೆ ಇದು ಕೆಲಸ ಮಾಡಬೇಕು. ಸಮಗ್ರ ಭೂ ಸ್ವಾಧೀನ ನೀತಿ ರಚನೆ ಮಾಡಬೇಕು. ಕೃಷಿ ಭೂಮಿಯ ಸದ್ಬಳಕೆಗೆ ಮಂಡಳಿನ ಸ್ಥಾಪನೆ ಮಾಡಬೇಕು. ಜಿಲ್ಲಾವಾರು ಬೆಳೆ ವಿಮೆ ಯೋಜನೆಯನ್ನು ಜಾರಿಗೆ ತರಬೇಕು. ಈ ಥರ ಹಲವಾರು ರೆಕಮೆಂಡೇಶನ್ಗಳನ್ನ ಮಾಡಿದೆ. ಓಕೆ, ಸೊ ಯಾರು ಮಾಡಿರೋದು? ನ್ಯೂಸ್ ಏನಿದು? ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಸಲ್ಲಿಸಿದ ಶಿಫಾರಸುಗಳು, ಅವ್ರು ಮಾಡಿರುವಂಥ ರೆಕಮೆಂಡೇಶನ್ಗಳು. ಸೊ ಇದನ್ನ ನೆನ್ಪಿಟ್ಕೊಬೇಕು. ಈ ವಿಡಿಯೋನ ಒಂದು 2-3 ಸಲ ನೋಡಿದ್ರೆ ಅಲ್ಲಿರೋ ಪಾಯಿಂಟ್ಸ್ಗಳನ್ನ ಓದಿದ್ರೆ ನೆನ್ಪುಳಿಯುತ್ತೆ. ಓಕೆ, ಒಂದೇ ಸರಿಗೆ ಇವೆಲ್ಲ ನೆನ್ಪುಳಿಯಲ್ಲ. ಓಕೆ, ನೆಕ್ಸ್ಟ್ ನೋಡುವ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ರಾಜ್ಯದಲ್ಲಿ ನವಜಾತ ಶಿಶು ಮರಣ ದರ ಇಳಿಕೆ, ನಿಯೋನೆಟಲ್ ಮಾರ್ಟಾಲಿಟಿ ರೇಟ್ ಅಂತ ಕರೀತಾರೆ. ಇದನ್ನ ಏನಂತ? ನಿಯೋನೆಟಲ್ ಮಾರ್ಟಾಲಿಟಿ ರೇಟ್ ಅಂದರೆ ಶಿಶು ಮರಣ ದರ. ನವಜಾತ ಶಿಶು ಮರಣ ಅಲ್ಲ ಇದು, ನೋಡಿ, ನವಜಾತ ಶಿಶು ಅಂತ ಕರೀತಾರೆ. ನವಜಾತ ಶಿಶು ಅಂದರೆ ಯಾವುದು? ಸೊ ಆ ಮಗು ಜನನ ಆದ 28 ದಿನಗಳವರೆಗೆ ಅದನ್ನು ನವಜಾತ ಶಿಶು ಅಂತ ಕರೀತಾರೆ. ಓಕೆನಾ? ಸೊ ನವಜಾತ ಶಿಶು ಮರಣ ದರ ಅಂತಂದರೆ ಏನು? ಆ ಮಗು ಹುಟ್ಟಿದ 28 ದಿನದೊಳಗೆ, ಒಂದು 1000 ಬರ್ತಲ್ಲಿ, ಲೈವ್ ಬರ್ತಲ್ಲಿ ಒಂದು 1000 ಮಕ್ಕಳು ಹುಟ್ಟಿದಾವೆ ಅಂತಂದರೆ, ಚೆನ್ನಾಗಿದ್ದಾವೆ ಅಂತಂದರೆ, ಅವು 28 ದಿನದೊಳಗಡೆ ಎಷ್ಟು ನವಜಾತ ಶಿಶುಗಳು ಡೆತ್ ಆಗಿದೆ ಅನ್ನೋದೇ ಈ ರಿಪೋರ್ಟು. ಹುಟ್ಟಿದ 28 ದಿನದೊಳಗೆ ಎಷ್ಟು ಮಕ್ಕಳು ಡೆತ್ ಆಗಿದೆ ಅಂತ ಹೇಳೋದೆ ನವಜಾತ ಶಿಶು ಮರಣ ದರ ಅಥವಾ ನಿಯೋನೆಟಲ್ ಮಾರ್ಟಾಲಿಟಿ ರೇಟ್ ಅಂತ ಕರೀತಾರೆ. ಇದನ್ನ ಯಾವ ಥರ ಹೇಳ್ತಾರೆ ಅಂದರೆ 1,000ಕ್ಕೆ ಎಷ್ಟು ಜನ ಮಕ್ಕಳು ಡೆತ್ ಆಗಿದೆ ಅನ್ನೋದನ್ನ ಹೇಳ್ತಾರೆ. ಓಕೆನಾ? ಸೊ ಅದು ಏನು ಮಾಡಿದೆ, ರಾಜ್ಯದಲ್ಲಿ ನವಜಾತ ಶಿಶು ಮರಣ ದರ ಇಳಿಕೆ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಏರಿಕೆ ಆಗಿದೆ ಅಂತಲೇ ಕೊಟ್ಬಿಡ್ಬೋದು. ಸೊ ಅದು ಇಳಿಕೆ ಆಗಿದೆ. ಓಕೆ, ಅಂದರೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಓಕೆನಾ? ಸೊ ಓದಿ ಇದನ್ನು, ಕಡಿಮೆ ಆಗುತ್ತಿದೆ. ಓಕೆ, ಕಳೆದ 3 ವರ್ಷದ ಅವಧಿಯಲ್ಲಿ ರಾಜ್ಯದ ಸರಾಸರಿ ನವಜಾತ ಶಿಶು ಮರಣ ಪ್ರಮಾಣವು 9ರಿಂದ 7% ಇಳಿದಿದೆ. ವೆರಿ ಇಂಪಾರ್ಟೆಂಟ್ ಇದು. ಸೊ ನ್ಯಾಷನಲ್ ಅವರೇಜ್ ತೊಗೊಂಡ್ರೆ ನೀವು 17 ಇದೆ. ಕರ್ನಾಟಕದಲ್ಲಿ ನೋಡಿ ಎಷ್ಟು ಕಡಿಮೆ ಇದೆ.
ನೋಡಿ ಈಗ ಡೇಟಾ ನೋಡೋಣ ಇಲ್ಲಿ. ರಾಜ್ಯದಲ್ಲಿ ಅತಿ ಹೆಚ್ಚು ನವಜಾತ ಶಿಶು ಮರಣ ದರ ದಾಖಲಾದ ಜಿಲ್ಲೆಗಳು. ಜಾಸ್ತಿ ಮಕ್ಕಳು ಡೆತ್ ಆಗ್ತಾ ಇರೋದು 28 ದಿನದ ಒಳಗಡೆ ಡೆತ್ ಆಗ್ತಿರುವಂಥದ್ದು ಹೈಯೆಸ್ಟು ಯಾವ ಜಿಲ್ಲೆ ಅಂತ ನೋಡೋಣ. ನೋಡಿ ಇಲ್ಲಿ, ಸೊ ಮೈಸೂರೇ ನಂಬರ್ 1 ಅಲ್ಲಿದೆ. ಮೈಸೂರು ನಮ್ಮ ಸಾಂಸ್ಕೃತಿಕ ನಗರಿ, ಮೈಸೂರು ಶೃಂಗಾರ ನಗರಿ ಅಲ್ವಾ, ಅರಮನೆಗಳ ನಗರಿ. ಸೊ ಇದರಲ್ಲಿ 15 ಮಕ್ಕಳು ಡೆತ್ ಆಗಿದೆ ನೋಡಿ. ಈಗ ಅವರೇಜ್ ರಿಪೋರ್ಟು 15 ಮಕ್ಕಳು ಅಂದರೆ 1000 ಲೈವ್ ಬರ್ತಲ್ಲಿ 15 ಮಕ್ಕಳು ಡೆತ್ ಆಗ್ತಿದೆ. ಮಕ್ಕಳು ಅಂದರೆ ಯಾವುದು, ನಿಯೋನಟಲ್ 28 ದಿನದ ಒಳಗಡೆ. ಸೊ ಅತಿ ಹೆಚ್ಚು ಡೆತ್ ಆಗ್ತಿರೋ ಜಿಲ್ಲೆ ಬಂದು ಮೈಸೂರು. ಸೆಕೆಂಡ್ ನೋಡಿ, ಸೆಕೆಂಡ್ ಬಂದು ಬಳ್ಳಾರಿ. ನೆನ್ಪಿಟ್ಕೋಬೇಕಿದೆ, ಆರ್ಡರ್ ವೈಸೇ ಕೇಳ್ತಾರೆ. ಬಳ್ಳಾರಿ. 3ನೇದು ಧಾರವಾಡ, 4ನೇದು ಕೊಪ್ಪಳ, 5ನೇದು ದಾವಣಗೆರೆ. ಇದನ್ನು ಹೇಗಾದರೂ ಮಾಡಿ ನೆನ್ಪಿಟ್ಕೊಳ್ಳಿ, ಏನಾದರೂ ಕೋಡ್ ವರ್ಡ್ ಮಾಡ್ಕೊಂಡು ಅಥವಾ ಹೇಗೋ ಮಾಡಿ ನೆನ್ಪಿಟ್ಕೊಳ್ಳಿ. ಆರ್ಡರ್ ವೈಸ್ ಕೇಳೋ ಚಾನ್ಸ್ ಇರ್ತದೆ. ಸೊ ಜಾಸ್ತಿ ಡೆತ್ ಆಗ್ತಿರೋದು ಎಲ್ಲಿ, ಇದು NMR ಅಂತಂದರೆ ಮೈಸೂರು, ಬಳ್ಳಾರಿ, ಧಾರವಾಡ, ಕೊಪ್ಪಳ, ದಾವಣಗೆರೆ. ಓಕೆ, ನಂಬರ್ ಏನು ಅಗತ್ಯ ಇಲ್ಲ, ನೀವು ಡಿಸ್ಟಿಕ್ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅತಿ ಕಡಿಮೆ, ತುಂಬ ಕಡಿಮೆ ಓಕೆ ನವಜಾತ ಶಿಶು ಮರಣ ದರ ಎಲ್ಲಿ ಕಂಡುಬರ್ತಾ ಇದೆ ಅಂದರೆ ನೋಡಿ, ಫಸ್ಟ್ ಚಿಕ್ಕಮಗಳೂರು ಅಲ್ಲೂ ಒಂದೇ ಆಗಿರೋದು, ರಾಮನಗರದಲ್ಲೂ ಒಂದೇ, ವಿಜಯಪುರದಲ್ಲೂ ಒಂದೇ. ಸೊ ಇವನ್ನ ನಿಮಗೆ ಕೊಡ್ಬೋದು. ಸೊ ಜಾಸ್ತಿ ಎಲ್ಲಿ ಇದೆ ಅಂತ ಇದನ್ನು ಕೇಳೋ ಚಾನ್ಸ್ ಇದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಆರ್ಡರ್ ವೈಸ್ 5 ದಿನ. ಓಕೆ, ಸೊ ಅದು ಬಿಟ್ಟರೆ ಬಲವರ್ಧನೆಗೆ ಏನೇನು ಮಾಡಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ವಿಶೇಷ ನವಜಾತ ಶಿಶು ಆರೈಕೆ ಘಟಕಗಳ ವಿಸ್ತರಣೆ ಮಾಡಿದೆ, ಅದಕ್ಕೋಸ್ಕರ ಮಕ್ಕಳು ಶಿಶು ಮರಣ ದರ ಕಡಿಮೆ ಆಗ್ತಿದೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಹೆಚ್ಚಳ ಆಗಿದೆ, ವೆರಿ ಗುಡ್. ತುರ್ತು ಚಿಕಿತ್ಸಾ ವ್ಯವಸ್ಥೆನ ಇನ್ಕ್ಲೂಡ್ ಮಾಡಿರೋದ್ರಿಂದ ಇವಾಗ ಅದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಪೌಷ್ಟಿಕತೆ ಮತ್ತು ಜಾಗೃತಿ ಮೂಡಿಸ್ತಿರೋದ್ರಿಂದ ಶಿಶು ಮರಣ ದರ ಕಡಿಮೆ ಆಗಿದೆ. ಇದು ಅದು ಸರ್ಕಾರ ತಗೊಂಡಿರೋ ಕ್ರಮಗಳು. ಇದು ಡೇಟಾ, ನೀವು ನೆನ್ಪಿಟ್ಕೋಬೇಕಾಗಿರುವಂಥ ಡೇಟಾ. ಕಡಿಮೆ ಆಗಿದೆ ಅನ್ನೋದು ನೆನಪಿರಲಿ. ಓಕೆ, ಸೊ ನಿಯೋನೆಟಲ್ ಮಾರ್ಟಾಲಿಟಿ ರೇಟ್ ಅಂದರೆ ಗೊತ್ತಿರಬೇಕು. 1000 ಲೈವ್ ಬರ್ತ್ ಮಕ್ಕಳು ಹುಡ್ತಾನೆ ಡೆತ್ ಆಗಿ ಹುಟ್ಟಿದ್ರದನ್ನ ಕೌಂಟ್ ಮಾಡಲ್ಲ. ಜೀವಂತ ಮಗು ಹುಟ್ಟಿರುತ್ತಲ್ಲ 28 ದಿನದ ಒಳಗಡೆ ಏನಾದ್ರು ಡೆತ್ ಆದರೆ ಇದನ್ನ ಕೌಂಟ್ ಮಾಡ್ಕೋತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಕಾರವಾರದಲ್ಲಿ ಘಟಿಯಾನ ಧೃತಿಯರಂ ಎಂಬ ಹೊಸ ಏಡಿ ಪ್ರಭೇದ ಪತ್ತೆ. ನೋಡಿ, ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು, ಘಟಿಯಾನ ಧೃತಿಯರಂ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಏನು, ಇದು ಮೀನಾ, ಪಕ್ಷಿನ, ಪ್ರಾಣಿನ, ಈ ಥರ ಕೇಳ್ಬೋದು. ಓಕೆನಾ, ಡೈರೆಕ್ಟಾಗಿ ಕೇಳಿದ್ರೆ ಎಲ್ಲಿ ಪತ್ತೆ ಆಯಿತು ಆ ಥರನಾದರೂ ಕೇಳ್ಬೋದು. ಇದರಲ್ಲಿ ಫೀಚರ್ ಏನು, ವಿಶೇಷ ಲಕ್ಷಣ ಏನು, ಅದನ್ನಾದರೂ ಕೇಳ್ಬೋದು. ಸೊ ಘಟಿಯಾನ ಧೃತಿಯರಂ ಅನ್ನೋದು ಒಂದು ಹೊಸ ಏಡಿ ಪ್ರಭೇದ. ಎಲ್ಲಿ ಪತ್ತೆ ಆಯ್ತಪ್ಪ, ಪಶ್ಚಿಮ ಘಟ್ಟ ಶ್ರೇಣಿ. ಎಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ರೀ, ಪಶ್ಚಿಮ ಘಟ್ಟ ಶ್ರೇಣಿನಲ್ಲಿ ಇದು ಪತ್ತೆ ಆಗಿದೆ. ಓಕೆ, ಇದೇನಂತ ನೋಡಿ, ಕಾರವಾರ. ಪರ್ಟಿಕ್ಯುಲರ್ ಆಗಿ ಎಲ್ಲಿ ಅಂದರೆ ಕಾರವಾರ. ಸೊ ಕಾರವಾರ ತಾಲೂಕಿನ ದೇವಳಮಕ್ಕಿ ಕಾಡೆಸರೇನು ದೇವಳಮಕ್ಕಿ ಅಂತ. ದೇವಳಮಕ್ಕಿ ಕಾಡಿನಲ್ಲಿ ಅರಣ್ಯ ಇಲಾಖೆ ಗಸ್ತು ವನಪಾಲಕರಾದ ಗೋಪಾಲ ನಾಯಕ ಹಾಗೂ ಸುನೀಲ್ ಗೌಡ ಅವರು ಘಟಿಯಾನ ಧೃತಿಯರಂ ಎಂಬ ಹೊಸ ಏಡಿ ಪ್ರಭೇದಗಳನ್ನು ಪತ್ತೆ ಹಚ್ಚಿದ್ದಾರೆ. ಓಕೆ, ಸೊ ಅವ್ರ ಹೆಸರೇನು ನೆನ್ಪಿಟ್ಕೋಬೇಡಿ, ಅಗತ್ಯ ಇಲ್ಲ. ಸೊ ಎಲ್ಲಿ ಅಂತ ನೆನ್ಪಿಟ್ಕೊಳ್ಳಿ, ಕಾರವಾರ ತಾಲೂಕಿನ ದೇವಳಮಕ್ಕಿ ಅನ್ನೋ ಕಾಡಲ್ಲಿ. ಇದು ಮಲೆನಾಡಿನ ಕಾಡುಗಳಲ್ಲಿ ಲ್ಯಾಟರೈಟ್ ರಾಕ್ಸ್. ನೋಡಿ ಇಲ್ಲಿ ಲ್ಯಾಟರೈಟ್ ಬಂಡೆಗಳು ಎಲ್ಲಿ ಕಂಡು ಬರ್ತದೆ ಅಂದರೆ, ಇದು ಲ್ಯಾಟರೈಟ್ ಅಂದರೆ ಏನು ಹೇಳಿ, ಜಂಬಿಟ್ಟಿಗೆ ಶಿಲೆಗಳು. ಜಂಬಿಟ್ಟಿಗೆ ಮಣ್ಣು ಬರುತ್ತಲ್ಲ, ಶಿಲೆನೂ ಬರುತ್ತೆ, ಜಂಬಿಟ್ಟಿಗೆ ಶಿಲೆ. ಇದನ್ನ ಪೊಟರೆ ಮಾಡಿ ತೂತ್ ಮಾಡ್ಕೊಂಡು ಒಳಗಡೆ ಹೋಗಿ ಬದುಕೊಳ್ಳುತ್ತೆ ಇದು. ಓಕೆ, ಲ್ಯಾಟರೈಟ್ ಬಂಡೆಗಳನ್ನು ಕೊರೆದು ಪೊಟರೆಗಳಲ್ಲಿ ವಾಸಿಸುತ್ತದೆ. ಓಕೆನಾ, ಈ ಏಡಿಯ ಜೀವನದ ಪ್ರತಿ ಹಂತದಲ್ಲೂ ತನ್ನ ಬಣ್ಣಗಳನ್ನು ಬದಲಿಸುತ್ತದೆ. ಅಂದರೆ ಬಾಲ್ಯಾವಸ್ಥೆನಲ್ಲಿ ಒಂದು ಬಣ್ಣ ಇದ್ರೆ, ಯೌವನಾವಸ್ಥೆನಲ್ಲಿ ಒಂದು ಬಣ್ಣ ಇದ್ರೆ, ಏಜ್ ಆಗ್ತಾ ವೃದ್ಧಾಪ್ಯ ಹಂತದಲ್ಲಿ ಮತ್ತೊಂದು ಬಣ್ಣಕ್ಕೆ ಬದಲಾಗುತ್ತೆ. ಸೊ ಪ್ರತಿ ಹಂತದಲ್ಲೂ ಕೂಡ ಬಣ್ಣ ಬದಲಾಯಿಸುತ್ತೆ. ಇದು ದೇಶದಲ್ಲಿ ಕಂಡು ಬಂದಿರುವ 77ನೇ ನಂಬರ್ ಡೇಟಾ ನೆನ್ಪಿಟ್ಕೊಳ್ಳಿ. 77ನೇದು ದೇಶದಲ್ಲಿ ಕಂಡುಬರುವ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಕಾಣಸಿಗುವ ಘಟಿಯಾನ ಪ್ರಭೇದದ ಹೊಸ ಏಡಿಯಾಗಿದೆ. ನೋಡಿ, ಲಾಸ್ಟ್ ಮ್ಯಾನ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂತ ಇದು. ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಕ್ವಶನ್ ಹಾಕಿದ್ರೆ ಇದನ್ನ ಏಡಿಗೂ ಅಂತರ್ಜಲಕ್ಕೆ ಏನು ಸಂಬಂಧ, ರಾಂಗ್ ಇರುತ್ತೆ ಅಂತ ಅನ್ಸ್ಬಿಡುತ್ತೆ ಅಲ್ವಾ, ಬಟ್ ದಟ್ ಇಸ್ ರಾಂಗ್. ಇಲ್ಲಿ ನೋಡಿ, ಇದೇನು ಮಾಡುತ್ತೆ, ಅಲ್ಲಿ ಮಣ್ಣಿನ ಶಿಲೆಗಳನ್ನ ಕೊರೆದು ಪೊಟರೆಗಳನ್ನ ತಯಾರು ಮಾಡುತ್ತೆ. ಪೊಟರೆ ಈ ಪೊಟರೆ ಏನಾಗುತ್ತೆ, ಆಳವಾಗಿರೋದ್ರಿಂದ ಮಳೆ ಬಿದ್ದಾಗ ನೀರು ನಿಂತ್ಕೊಂಡು ಭೂಮಿಗೆ ಹಿಂಗುತ್ತೆ. ಸೊ ಇದರಿಂದ ಅಂತರ್ಜಲ ಹೆಚ್ಚಾಗುತ್ತೆ. ಓಕೆ, ಸೊ ಹಂಗಾಗಿ ನೆನ್ಪಿಟ್ಕೊಳ್ಳಿ, ಘಟಿಯಾನ ಧೃತಿಯರಂ ಎಂಬ ಏಡಿಯ ಹೊಸ ಪ್ರಭೇದ ಎಲ್ಲಿ, ಕಾರವಾರದ ತಾಲೂಕಿನ ದೇವಳಮಕ್ಕಿ. ಎಲ್ಲಿ ಕಂಡು ಬರ್ತಾ ಇದು, ಲ್ಯಾಟರೈಟ್ ಅಂದರೆ ಜಂಬಿಟ್ಟಿಗೆ ಶಿಲೆಗಳಲ್ಲಿ ಪೊಟರೆ ಮಾಡಿ ಸೇರ್ಕೊಳ್ಳುತ್ತೆ. ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಓಕೆ, ಇಷ್ಟು ಪಾಯಿಂಟು ಇದಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಅಂದರೆ ನಾವು ಇಲ್ಲೇನು ಮಾಡೋಣ ಅಂತಂದರೆ ಫ್ರೆಂಡ್ಸ್, ತುಂಬ ಡೆಪ್ತಾಗಿ ಹೋಗೋದು ಬೇಡ. ಯಾವುದೇ ವಿಷಯ ತಗೊಂಡು ಅದರಲ್ಲಿ ಇರೋದನ್ನೆಲ್ಲ ಸುತ್ತಮುತ್ತ ಇರೋದನ್ನೆಲ್ಲ ಹೇಳೋದು ಬೇಡ. ಯಾಕೆ ಬೇಡ ಅಂದರೆ, ನಾವು ಎಕ್ಸಾಮ್ ಸಿವಿಲ್ PCಗೆ ಟಾರ್ಗೆಟ್ ಮಾಡಿರೋದ್ರಿಂದ ಅದಕ್ಕೆ ಎಷ್ಟು ಬೇಕು ಅಂದರೆ, ಹಿಂದೆ ನಡೆದಿರೋ KSP ಮಾಡ್ತಿರುವಷ್ಟು ಡೈರೆಕ್ಟಾಗಿ ಈಸಿಯಾಗಿ ಕ್ವಶನ್ ಬರೋದಿಲ್ಲ. KEದವರು ಯೂಸಲಿ ಮಾಡ್ರೇಟಲ್ಲೇ ಕ್ವಶನ್ ಕೇಳೋದು, ಸ್ಟೇಟ್ಮೆಂಟ್ ವೈಸ್ ಬರುತ್ತೆ. ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹೇಳ್ತೀನಿ. KSP ಅಷ್ಟು ಕಡಿಮೆನೂ ಬೇಡ, ಅಥವಾ KPSC ಮಾಡುವಷ್ಟು ತುಂಬ ಡೀಟೇಲಾಗೂ ಬೇಡ. ಸೊ ನಮಗೆ ಟಾರ್ಗೆಟ್ PC ಮಾಡಿ
ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಕಮ್ಮಿ ಟೈಮಲ್ಲಿ ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ ಸಿಗೋದಕ್ಕೆ ಕಾರಣ ಆಗುತ್ತೆ. ಅಂದರೆ 1 ಅವರ್ ವೀಡಿಯೋ ಮಾಡಿದ್ರೆ 1 ಅವರಲ್ಲಿ ನಿಮಗೆ ಒಂದು 20-30 ಪಾಯಿಂಟು ಅಥವಾ 40 ಪಾಯಿಂಟು ನಿಮಗೆ ಸಿಕ್ಬಿಡಬೇಕು ಕೈಗೆ. ಓಕೆ, ಆ ಥರ ಟಾರ್ಗೆಟ್ ಇಟ್ಕೊಂಡು ವೀಡಿಯೋಗಳನ್ನ ಮಾಡೋಣ. ಬೇರೆ ಎಕ್ಸಾಮ್ ಬಂದಾಗ ತುಂಬ ಡೀಟೇಲ್ ಆಗಿ ಹೇಳ್ತೀನಿ, ಬಟ್ ಈ ಎಕ್ಸಾಮ್ಗಳಿಗೆ ಅಷ್ಟು ಡೀಟೇಲ್ ಬೇಡ, ಇಷ್ಟು ಹೇಳ್ತಾ ಇರೋದು ಸಾಕಾಗುತ್ತೆ. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, ಇದು ಹಿಮೋಫಿಲಿಯಾ. ಬರೀ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಷ್ಟೇ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಡಿಯಾ ಮತ್ತು ವರ್ಲ್ಡ್ ತಗೊಳ್ಳೋಣ. ಹಿಮೋಫಿಲಿಯಾಗೆ ಕುಸುಮ ಸಂಜೀವಿನಿ ವೆರಿ ಇಂಪಾರ್ಟೆಂಟ್. ಹಿಮೋಫಿಲಿಯಾ ಅಂದರೆ ಏನಂತ ಗೊತ್ತಿರಬೇಕು, ಕುಸುಮ ಸಂಜೀವಿನಿ ಅಂದರೆ ಏನಂತ ಗೊತ್ತಿರಬೇಕು. ನೋಡಿ ಇಲ್ಲಿ ಓದಿ, ಕರ್ನಾಟಕ ಸರ್ಕಾರವು ಹಿಮೋಫಿಲಿಯಾಗೆ ಕುಸುಮ ಸಂಜೀವಿನಿ ಎಂಬ ಕಾರ್ಯಕ್ರಮ, ಇದೊಂದೇನು ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ಓಕೆನಾ. ಈ ಹಿಮೋಫಿಲಿಯಾ ಅಂದರೆ ಕನ್ನಡದಲ್ಲಿ ಕುಸುಮ ರೋಗ ಅಂತಲೂ ಕರೀತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ, ನಿಮಗೆ ಡೈರೆಕ್ಟಾಗಿ ಕುಸುಮ ರೋಗ ಬಗ್ಗೆನೇ ಕೇಳ್ಬಿಡ್ಬೋದು. ಇಲ್ಲಿದೆ, ಹೇಳ್ತೀನಿ ಅದನ್ನು. ಸೊ ಕುಸುಮ ರೋಗ, ಹಿಮೋಫಿಲಿಯಾ ಕುಸುಮ ರೋಗ ಅಂತ ಕರೀತಾರೆ. ಇದರಿಂದ ಬಳಲುತ್ತಿರುವವರಿಗೆ ರೋಗ ನಿರೋಧಕ ಚುಚ್ಚುಮದ್ದನ್ನು ಬಿಡುಗಡೆ ಮಾಡಲಾಗಿದೆ. ಯಾರಿಗೆ ಹಿಮೋಫಿಲಿಯಾ ಇದೆಯಲ್ಲ ಅವ್ರಿಗೊಂದು ಚುಚ್ಚುಮದ್ದನ್ನು ಬಿಡುಗಡೆ ಮಾಡಿದ್ದಾರೆ. ಏನು, ರಕ್ತಸ್ರಾವ ತಡೆಗಟ್ಟಲು ನಾನ್ ಫ್ಯಾಕ್ಟರ್ ಮೋನೋಕ್ಲೋನಲ್ ಪ್ರತಿಕಾಯ ಔಷಧ ಎಮಿಜಾಮಾಬ್. ಇದು ನೆನ್ಪಿಟ್ಕೊಳ್ಳಿ, ಎಮಿಜಾಮಾಬ್ ಯಾವ ರೋಗಕ್ಕೆ ಸಂಬಂಧಿಸಿದೆ, ಡೈರೆಕ್ಟಾಗಿ ಆಗ್ಬೋದು ಕ್ವಶನು. ಎಮಿಜಾಮಾಬ್ ಅಂತ ಬಳಸಲಾಗುತ್ತದೆ, ಇದೊಂದು ಇಂಜೆಕ್ಷನ್. ತಾಂತ್ರಿಕ ಸಮಿತಿಯ ಶಿಫಾರಸಿನ ಮೇರೆಗೆ ಇದನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡಲಾಗುತ್ತದೆ. ಮುಂದಿನ ಹಂತಗಳಲ್ಲಿ ಇದು ದೇಶದಲ್ಲಿ ಎಲ್ಲ ಕಡೆ ಸಿಗೋ ಥರ ಮಾಡ್ತಾರೆ. ನಿಮ್ಗೆ ಇಲ್ಲಿ ಹಿಮೋಫಿಲಿಯಾ ಅಂದ್ರೆ ಏನಂತ ಗೊತ್ತಿರಬೇಕು. ಹಿಮೋಫಿಲಿಯಾ ಅಂದ್ರೆ ಇದೊಂದು ಅಪರೂಪದಲ್ಲಿ ಬರುವಂಥದ್ದು ಅನುವಂಶಿಕ ಕಾಯಿಲೆ, ನೆನ್ಪಿಟ್ಕೊಳ್ಳಿ. ಇದೊಂದು ಅನುವಂಶಿಕ ಅಂದ್ರೆ ಏನು, ಹೆರಿಡಿಟರಿ ಡಿಸೀಸ್ ಅಂತ ಕರೀತಾರೆ. ತಂದೆಯಿಂದ ಮಗನಿಗೆ, ಮಗನಿಂದ ಅವನ ಮಗನಿಗೆ ಈ ಥರ ಹೋಗ್ತಾ ಇರುತ್ತೆ, ಹೆರಿಡಿಟರಿ ಆಗಿರುತ್ತೆ. ಜೊತೆಗೆ ರಕ್ತಸ್ರಾವದ ಕಾಯಿಲೆ, ರಕ್ತ ಎಲ್ಲಾದ್ರೂ ಬಂತಂದ್ರೆ ಅದು ನಿಲ್ಲೋದಿಲ್ಲ, ಕಂಟಿನ್ಯೂ ಆಗಿ ಹೋಗ್ತಾ ಇರ್ತದೆ. ಸೊ ನಾರ್ಮಲ್ ಆಗಿ ಕಾಯಿಲೆ ಇಲ್ಲ ಅಂದ್ರೆ ಏನಾಗುತ್ತೆ, ನಮ್ಮ ಬಾಡಿಗಳಲ್ಲಿ ಎಲ್ಲಾದ್ರೂ ರಕ್ತ ಕುಯ್ಕೊಂಡ್ರೆ ಬ್ಲಡ್ ಸ್ವಲ್ಪ ಬರುತ್ತೆ, ಆಮೇಲೆ ಆಟೋಮೆಟಿಕಲಿ ಸ್ಟಾಪ್ ಆಗುತ್ತೆ, ಯಾಕಂದ್ರೆ ಹೆಪ್ಪು ಕಟ್ಟುತ್ತೆ. ಆ ಪ್ರೋಟೀನ್ ಇದರಲ್ಲಿ ಕೊರತೆ ಇದೆ. ಆ ರೋಗ ಇರೋರಿಗೆ ಈ ಪ್ರೋಟೀನ್ ಇರೋದಿಲ್ಲ, ಅದನ್ನು ರಕ್ತ ಹೆಬ್ಬು ಕಟ್ಟಿಸುವಂಥ ಪ್ರೋಟೀನ್, ಅದರಿಂದ ರಕ್ತ ಕಂಟಿನ್ಯೂ ಆಗಿ ಹೋಗ್ತಾನೆ ಇರ್ತದೆ. ಸೊ ಬಾಡಿಲಿ ಎಲ್ಲಾದರೂ ಡ್ಯಾಮೇಜ್ ಆಯಿತು ಅಂದರೆ ರಕ್ತ ಕಂಟಿನ್ಯೂ ಆಗಿ ಹೋಗಿ ಕೆಲವೊಂದ್ಸರಿ ಡೆತ್ ಕೂಡ ಆಗಿಬಿಡುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಇದೊಂದು ಅಪರೂಪದ ಅನುವಂಶಿಕ ರೋಗ, ಜೊತೆಗೆ ಇದು ರಕ್ತಸ್ರಾವ ಕಾಯಿಲೆಯಾಗಿದೆ. ಇದರಲ್ಲಿ ರಕ್ತ ಹೆಪ್ಪುಗಟ್ಟಲು ಅಗತ್ಯವಾದ ಪ್ರೋಟೀನ್ ಕೊರತೆ ಇರುವುದರಿಂದ ಗಾಯವಾದಾಗ ರಕ್ತವು ದೀರ್ಘಕಾಲದವರೆಗೆ ಸ್ರವಿಸುತ್ತದೆ. ಸೊ ರಕ್ತವು ಸುಲಭವಾಗಿ ಹೆಪ್ಪುಗಟ್ಟುವುದಿಲ್ಲ. ಇದು ಸಾಮಾನ್ಯವಾಗಿ ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ವೆರಿ ಇಂಪಾರ್ಟೆಂಟ್, ಇದು ಮಹಿಳೆಯರಲ್ಲಿ ಹೆಚ್ಚಾಗಿ ಬರುತ್ತೆ ಅಂತ ಕೊಟ್ಬಿಡ್ಬೋದು ಸ್ಟೇಟ್ಮೆಂಟು. ಪುರುಷರಿಗೆ ಹೆಚ್ಚಾಗಿ ಬರುವಂಥ ಒಂದು ರೋಗ ಆಗಿರುತ್ತದೆ ಮತ್ತು ಗಂಭೀರವಾದ ಆಂತರಿಕ ರಕ್ತಸ್ರಾವಕ್ಕೆ ಕಾರಣ ಆಗುತ್ತೆ, ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ಹಿಮೋಫಿಲಿಯಾ. ಇದೇನು ಕುಸುಮ ಸಂಜೀವಿನಿ ಪ್ರೋಗ್ರಾಮ್, ಕರ್ನಾಟಕ ಸರ್ಕಾರದ ಕುಸುಮ ಸಂಜೀವಿನಿ ಕಾರ್ಯಕ್ರಮವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಡೈರೆಕ್ಟ್ ಕ್ವಶನ್ ಆಗ್ಬೋದು. ಹಿಮೋಫಿಲಿಯಾ ಕಾಯಿಲೆಗೆ. ಓಕೆ, ಹಿಮೋಫಿಲಿಯಾ ಅಂದ್ರೇನು, ಕುಸುಮ ರೋಗ. ಕುಸುಮ ರೋಗ ಅದರಿಂದ ಆಗುತ್ತೆ, ರಕ್ತ ಹೆಪ್ಪುಗಟ್ಟದೆ ಇರೋದ್ರಿಂದ ರಕ್ತಸ್ರಾವ ಆಗಿ ಸಾಯುವಂಥ ಒಂದು ಕಾಯಿಲೆ. ಓಕೆ, ನೆಕ್ಸ್ಟ್ ಒನ್. ದೇಶದಲ್ಲಿಯೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ಸಮೀಕ್ಷೆ 2025. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಿಮ್ಗೆ ಡೈರೆಕ್ಟ್ ಕ್ವಶನ್ ಬರುತ್ತೆ, ಇಲ್ಲಿ ಡೇಟಾ ಇಲ್ಲ ಕೊಡುವಂಥದ್ದು, ಬಟ್ ಈ ಕ್ವಶನ್ ನೇರವಾಗಿ ಬರ್ಬೋದು. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಲಿಂಗತ್ವ ಅಲ್ಪಸಂಖ್ಯಾತ ಸಮೀಕ್ಷೆ ಯಾವ ರಾಜ್ಯದಲ್ಲಿ ಆಗಿದೆ ಅಂತ ಕೇಳ್ಬೋದು. ಯಾವ ರಾಜ್ಯ ಅದು? ನಮ್ಮ ಕನ್ನಡ ನಾಡು, ಕರ್ನಾಟಕದಲ್ಲಿ ಆಗಿರೋದು. ಓಕೆನಾ. ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ನಾವು ಲಿಂಗತ್ವ ಅಲ್ಪಸಂಖ್ಯಾತರ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ರಿಪೋರ್ಟು 25 ಇದೆ, ಬಟ್ ಆನಂತರ ನ್ಯೂಸ್ಗೆ ಅದು ರಿಲೀಸ್ ಆಗಿದ್ದು ಈ ಲಾಸ್ಟ್ ಮಾರ್ಚಲ್ಲಿ. ಸೊ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸಮಾಜದ ಮುಖ್ಯವಾಹಿನಿ ಅಂದರೆ ಮೇನ್ ಸ್ಟ್ರೀಮ್ ಆಫ್ ಸೊಸೈಟಿ, ಮುಖ್ಯವಾಹಿನಿಗೆ ವಿಲೀನಗೊಳಿಸಿ ಅವರ ಬದುಕಿನ ಗುಣಮಟ್ಟ ಸುಧಾರಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ 2017ರಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ನೀತಿ ಜಾರಿಗೆ ತಂದಿದೆ. ನೋಡಿ, ಇಲ್ಲಿ ಇದು ನೀತಿ ಬಗ್ಗೆ ಹೇಳ್ತಾ ಇದೆ, ಈ ಟಾಪಿಕ್ ಸಂಬಂಧಪಟ್ಟಂಗೆ ಹೇಳಿಲ್ಲ. ಇಲ್ಲಿ ನೋಡಿ, ನೀತಿ ಇದನ್ನು ತಿಳ್ಕೊಳ್ಳಿ. ಕರ್ನಾಟಕ ಇದೊಂದು ಪಾಯಿಂಟ್ ಡೈರೆಕ್ಟಾಗಿ ಕೇಳ್ಬೋದು. ಕರ್ನಾಟಕ ಅಲ್ಪಸಂಖ್ಯಾತರ ನೀತಿ ಕರ್ನಾಟಕದಲ್ಲಿ ಯಾವಾಗ ಜಾರಿಗೆ ಬಂತು ಅಂತ ಕೇಳ್ಬೋದು. 2017ರಲ್ಲಿ ಜಾರಿಗೆ ಬಂದಿರೋದು. ಓಕೆನಾ. ಇದಕ್ಕೆ ಇನ್ನೊಂದು ಪಾಯಿಂಟ್ ಇದೆ, ನೆಕ್ಸ್ಟ್ ಬೇರೆದು ಅದು ಹೇಳ್ತೀನಿ. 2017ರಲ್ಲಿ ಇನ್ನೊಂದು ಪಾಲಿಸಿ ಇದೆ. ಇಲ್ಲಿ ಮುಂದಕ್ಕೆ ನೋಡಿ. ಇವಾಗ ಈ ವರ್ಗದವರ ನೆರವಿಗಾಗಿ ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಮಂಡಳಿ ಇದನ್ನ ಸ್ಥಾಪಿಸಬೇಕು ಅಂತ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ಎಲ್ಲ ಕಡೆ ಸಮೀಕ್ಷೆ ನಡೆದಿದೆ. ಯಾವಾಗ ನಡೀತು ನೋಡಿ, 2025 ಸೆಪ್ಟೆಂಬರ್ 15ರಿಂದ ನವೆಂಬರ್ 21ರವರೆಗೂ ನಡೆದಿದೆ. ಸೊ ಮಾರ್ಚ್ ಅಷ್ಟರಲ್ಲಿ ರಿಪೋರ್ಟು ಬಂದಿದೆ. ಇದು ಈ ಸಮೀಕ್ಷೆಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಈ ಥರ ಕೆಲವೊಂದು ಅಂಶಗಳನ್ನ ಕನ್ಸಿಡರ್ ಮಾಡಿದ್ದಾರೆ. ಇದರ ರಿಪೋರ್ಟ್ ನೋಡಿ, ಇದು ರಿಪೋರ್ಟ್ ಏನಿದೆ ಅಂದರೆ ವರದಿನಲ್ಲಿ ರಾಜ್ಯದಲ್ಲಿ ಒಟ್ಟು 10,000, ಈ ನಂಬರ್ ನೆನ್ಪಿಟ್ಕೊಳ್ಳಿ, 10,000 ಅಂತ ಡೈರೆಕ್ಟಾಗಿ ರೌಂಡ್ ಫಿಗರ್ ನೆನ್ಪಿಟ್ಕೊಳ್ಳಿ ಸಾಕು. 10,000 ಲಿಂಗತ್ವ ಅಲ್ಪಸಂಖ್ಯಾತರು ಇದ್ದಾರೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಏನು ನೆನ್ಪಿಟ್ಕೊಳ್ಳಿ ಅಂದರೆ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಇದ್ದಾರೆ ಅಂತ ಗೊತ್ತಿರಲಿ. ನಂಬರ್ ಬೇಡ, ಗ್ರಾಮೀಣ ಭಾಗದಲ್ಲಿ ಮಂದಿ ಗ್ರಾಮೀಣ ಪ್ರದೇಶದಲ್ಲಿದ್ದು ನೋಡಿ, ಇಲ್ಲಿ 3,581 ನಗರ ಪ್ರದೇಶದಲ್ಲಿದ್ದಾರೆ. ಅಂದರೆ ಜಾಸ್ತಿ ಎಲ್ಲಿ ಬರ್ತಾರೆ ಹೇಳಿ, ಗ್ರಾಮೀಣ ಭಾಗದಲ್ಲಿ. ನಂಬರ್ ಆಗತ್ತೆ ಇಲ್ಲ, 5,500 ಗ್ರಾಮೀಣ ಭಾಗ, 3,500 ನಗರ ಪ್ರದೇಶದಲ್ಲಿ ಇದ್ದಾರೆ. ಸೊ ಟೋಟಲ್ ನಂಬರ್ ಎಷ್ಟು? 10,000 ಲಿಂಗತ್ವ ಅಲ್ಪಸಂಖ್ಯಾತರು ಇದ್ದಾರೆ. ಅದು ಬಿಟ್ಟರೆ ಇದೇನು ಕಾಮನ್, ಇದು ಮೆಜಾರಿಟಿ ಜನ ಕರ್ನಾಟಕದವರೇ, ಅದರಲ್ಲಿ 46% ವಿವಾಹಿತರಾಗಿದ್ದಾರೆ. ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಟೋಟಲ್ ನಂಬರ್ ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಇದ್ದಾರೆ ನಗರ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ.
ಓಕೆ. ಸೊ ಅದು ಬಿಟ್ಟರೆ ನೀತಿ ಯಾವಾಗ ಬಂದಿದ್ದು, ಕರ್ನಾಟಕ ಅಲ್ಪಸಂಖ್ಯಾತರ ನೀತಿ 2017. ಈ ಪಾಯಿಂಟ್ ನೆನಪಿರಲಿ. ಅದು ಬಿಟ್ಟರೆ ತುಂಬ ಡೇಟಾ ಏನಿಲ್ಲ ಇದ್ರ ಬಗ್ಗೆ, ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕಿದ್ರಲ್ಲಿ. ಓಕೆ, ಇದರಲ್ಲಿ ತುಂಬ ಹೇಳುವಂಥದ್ದು ಏನಿಲ್ಲ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಅಂದೆ ಅಲ್ವಾ. ಓಕೆ ನೋಡಿ, 2017 ಕರ್ನಾಟಕದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ನೀತಿ ಯಾವ ಜಾರಿಗೆ ಬಂತು? 2017. 2017ರಲ್ಲಿ ಇನ್ನೊಂದು ಪಾಲಿಸಿ ಇದೆ, ಕರ್ನಾಟಕ ಇ ವಿ ನೀತಿ. ಇದು ಬಂದಿದ್ದು ಕೂಡ 2017ರಲ್ಲೇ. ಯಾಕೆ ಇಂಪಾರ್ಟೆಂಟ್ ಇದು? ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನಾವು ಈ ಇ ವಿ ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತಲ್ವಾ, ಇಡೀ ದೇಶದಲ್ಲಿ ಮೊದಲ ಬಾರಿಗೆ ನಾವೇ ಅಂದರೆ ಕರ್ನಾಟಕದಲ್ಲೇ ಇ ವಿ ಪಾಲಿಸಿಯನ್ನು ತಂದವರು. ಯಾವಾಗ? 2017ರಲ್ಲಿ. ಸೊ ಹಂಗಾಗಿ ಇದೊಂದು ನೆನ್ಪಿಟ್ಕೊಳ್ಳಿ, ಕರ್ನಾಟಕ ಇ ವಿ ಪಾಲಿಸಿ ಯಾವಾಗ ಬಂತು? 2017. ಓಕೆ ಓಕೆ, ಮುಂದೆ ನೋಡೋಣ. ವೆರಿ ಇಂಪಾರ್ಟೆಂಟ್, ಈ ಸರಿ ಬರುತ್ತೆ ನೋಡಿ ಕ್ವಶನ್ ಇದು, ಪಿ ಸಿ ಎಕ್ಸಾಮಲ್ಲಿ ಗ್ಯಾರಂಟಿ ಕ್ವಶನ್ ಇದು. ಏನು? ಅಸ್ತ್ರಂ ವ್ಯವಸ್ಥೆ. ಈ ಡೈರೆಕ್ಟಾಗಿ ಕೇಳ್ಬೋದು, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು, ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಕೇಳ್ಬೋದು, ಯಾವ ದೇಶದ ಸಹಯೋಗ ಅಂತ ಕೇಳ್ಬೋದು, ಹೇಗೆ ಕೆಲಸ ಮಾಡುತ್ತೆ ಅಂತಲೂ ಕೇಳ್ಬೋದು. ಈ ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಾಪಿಕಲ್ಲಿ ಬರುತ್ತೆ ಇದು. ನೋಡಿ, ಅಸ್ತ್ರಂ ಅಂತಂದರೆ ಫುಲ್ ಫಾರ್ಮ್ ನೋಡಿ ಇಲ್ಲಿ ಫಸ್ಟು, ಆಕ್ಷನೇಬಲ್ ಇಂಟೆಲಿಜೆನ್ಸ್ ಫಾರ್ ಸಸ್ಟೈನೇಬಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಅಂದರೆ ಇದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಿದ್ದು, ಇಲ್ಲೇ ಗೊತ್ತಾಗುತ್ತಲ್ಲ, ಟ್ರಾಫಿಕ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಿದ್ದು. ಯಾವ ಥರ ಟ್ರಾಫಿಕ್ ಮ್ಯಾನೇಜ್ಮೆಂಟು? ಸುಸ್ಥಿರ ವಾಹನ ದಟ್ಟಣೆ ನಿರ್ವಹಣೆಗೆ ಸಂಬಂಧಪಟ್ಟಿದ್ದು. ಆಕ್ಷನೇಬಲ್ ಇಂಟೆಲಿಜೆನ್ಸ್ ಫಾರ್ ಸಸ್ಟೈನೇಬಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಅಸ್ತ್ರಂ ಅಂತಂದರೆ ಇದೇನು ಅಂತ ನೋಡೋಣ. ನೋಡಿ, ಇದು ನೋಡಿ ಬೆಂಗಳೂರು ಟ್ರಾಫಿಕಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದನ್ನ ಡಿಜಿಟಲ್ ಆಗಿ ಟಚ್ ಕೊಡೋಕೆ ಹೋಗಿದ್ದಾರೆ. ಯಾವ ಥರ ಅಂತ ನೋಡಿ ಇಲ್ಲಿ, ಅಸ್ತ್ರಂ ಎಂಬುದು 2024ರಲ್ಲಿ ಜಾರಿಗೆ ತಂದ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ಆಧಾರಿತ, ಅಂದರೆ AI ಅಲ್ವಾ, AI ಆಧಾರಿತ, ಇದು AI ಆಧಾರಿತ ಬಿಗ್ ಡೇಟಾ ವೇದಿಕೆ. ಇದೊಂದು ಪ್ಲಾಟ್ಫಾರ್ಮ್ ಆಗಿರ್ತದೆ, ಬಿಗ್ ಡೇಟಾ ಯೂಸ್ ಮಾಡಿಕೊಂಡು ವರ್ಕ್ ಮಾಡುತ್ತೆ. ಯಾರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ನೋಡಿ, ಬೆಂಗಳೂರು ಟ್ರಾಫಿಕ್ ಪೊಲೀಸ್, ಬೆಂಗಳೂರು ಸಂಚಾರ ಪೊಲೀಸ್ ಮತ್ತು ನೆದರ್ಲ್ಯಾಂಡಲ್ಲಿ ಯಾರು? ಆರ್ಕ್ಡಿಶ್ ಕಂಪ್ನಿ ಅನ್ನೋರು, ಇವರಿಬ್ಬರು ಸೇರ್ಕೊಂಡು ಈ ಒಂದು ವೇದಿಕೆನ ಡೆವಲಪ್ ಮಾಡಿದ್ದಾರೆ. ಇದು ನಗರದ ಸಂಚಾರ ನಿರ್ವಹಣೆಯನ್ನು ಆಧುನೀಕರಿಸಲು ಮತ್ತು ದತ್ತಾಂಶ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಅಂದರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬಿಗ್ ಡೇಟಾನ ತಗೊಂಡು, ಇಂಡಿಯಾದಲ್ಲಿ ಟೋಟಲ್ ಟ್ರಾಫಿಕ್ನ ಡೇಟಾ ತಗೊಂಡು ಅದನ್ನು ಮ್ಯಾನೇಜ್ ಮಾಡೋದು, AI ಮ್ಯಾನೇಜ್ ಮಾಡುತ್ತೆ. ಹೇಗೆ ಮಾಡುತ್ತೆ ಅಂತ ನೋಡಿ ಇಲ್ಲಿ ವೈಶಿಷ್ಟ್ಯ ಹೇಗಿದೆ. AI ಚಾಲಿತ ಮುನ್ಸೂಚನೆ, ಎಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಿದೆ, ಎಲ್ಲಿ ಕಡಿಮೆ ಆಗುತ್ತೆ, ನಾಳೆ ಎಲ್ಲಿ ಜಾಸ್ತಿ ಆಗುತ್ತೆ, ಸಂಜೆ ಎಲ್ಲಿ ಜಾಸ್ತಿ ಆಗುತ್ತೆ, ಇದು ಮುಂಚೆನೇ ಹೇಳ್ಬಿಡುತ್ತೆ. ಸೊ ಅಡ್ವಾನ್ಸ್ ಇರುತ್ತೆ ಇದು. ಓಕೆ, ಸೊ ಲಭ್ಯವಾಗುವ ದತ್ತಾಂಶ. ಕ್ಯಾಮ್ರಾಗಳು, CCTV ಕ್ಯಾಮ್ರಾಗಳು, ಓಕೆ, NPR ಕ್ಯಾಮ್ರಾಗಳು, ಇದೆಲ್ಲ ಇರುತ್ತೆ. ವಾಹನ ದಟ್ಟಣೆಯನ್ನು ಮೊದಲೇ ಊಹಿಸ್ಬಿಡುತ್ತೆ ಎಲ್ಲಿ ಜಾಸ್ತಿ ಆಗ್ಬೋದು ಅಂತ. ನೆಕ್ಸ್ಟ್ ನೋಡಿ, ನೈಜ ಸಮಯದ ಮೇಲ್ವಿಚಾರಣೆ. ಸೊ ರಿಯಲ್ ಟೈಮಲ್ಲಿ ಇದು ಎಲ್ಲೆಲ್ಲಿ ಒಂದು ಡ್ಯಾಶ್ ಬೋರ್ಡ್ ಇರ್ತದೆ, ಅಲ್ಲಿ ಎಲ್ಲ ಡೇಟಾನು ಪಕ್ಷಿ ನೋಡುತ್ತಾರೆ, ಸ್ಯಾಟಲೈಟ್ ಥರ ನೋಡ್ತಾ ಇರ್ತಾರೆ. ಸೊ ಅದ್ರಲ್ಲಿ ನಮ್ಗೆ ಏನು ಗೊತ್ತೆ, ಎಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ, ಅಲ್ಲಿ ಸಿಗ್ನಲ್ ಯಾವ ಥರ ಮೇಂಟೈನ್ ಮಾಡಬೇಕು, ರೋಡಲ್ಲಿ ಚೇಂಜ್ ಮಾಡಿಸ್ಬೇಕು, ಇದನ್ನೆಲ್ಲ ಅದು ರಿಯಲ್ ಟೈಮಲ್ಲಿ ಕೊಡ್ತಾ ಇರುತ್ತೆ. ತ್ವರಿತ ಎಚ್ಚರಿಕೆಗಳು, ಪ್ರತಿ 15 ನಿಮಿಷಕ್ಕೊಮ್ಮೆ ಅಲ್ಲಿ ಡ್ಯಾಶ್ ಬೋರ್ಡಲ್ಲಿ ನೋಡ್ತಾ ಇರ್ತಾರೆ ಆಫೀಸರ್ಗಳು, ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತದೆ. ಆಂಬುಲೆನ್ಸ್ ಟ್ರ್ಯಾಕಿಂಗ್, ಎಲ್ಲಿ ಆಂಬುಲೆನ್ಸ್ ಹೋಗ್ತಿರ್ತದಲ್ಲ ಅದನ್ನು ಗ್ರೀನ್ ಕಾರಿಡಾರ್ನ ಮಾಡ್ತಾರೆ. ಸೊ ಆಂಬುಲೆನ್ಸ್ ಹೋಗುವಾಗ ಎಲ್ಲಿ ದಾರಿ ಬಿಡಿಸ್ಬೇಕು, ಎಲ್ಲಿ ಸಿಗ್ನಲ್ನ ಯಾವ ಥರ ರೆಡ್ ಲೈಟ್ ಕೊಡಬೇಕು, ಗ್ರೀನ್ ಕೊಡಬೇಕು, ಅದನ್ನೆಲ್ಲ ಇದೇ ಮ್ಯಾನೇಜ್ ಮಾಡಿಕೊಡುತ್ತೆ. ಇದು ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ, ಬೆಂಗಳೂರಿನಲ್ಲಿ ಟ್ರಾಫಿಕ್ನ ಕಮ್ಮಿ ಮಾಡೋದಕ್ಕೆ ಅಂತ ನೆದರ್ಲ್ಯಾಂಡ್ನ ಆರ್ಕ್ಡಿಶ್ ಕಂಪನಿ ಜೊತೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು ಸೇರ್ಕೊಂಡು ಮಾಡಿರುವಂಥ ಒಂದು ವೇದಿಕೆ ಆಗಿದೆ. ಓಕೆನಾ. ಸೊ ಏನು ಅಸ್ತ್ರಂ ಅಂತಂದರೆ ಆಕ್ಷನೇಬಲ್ ಇಂಟೆಲಿಜೆನ್ಸ್ ಫಾರ್ ಸಸ್ಟೈನೇಬಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ. ಓಕೆ, ಸೊ ಬೆಂಗಳೂರು ಸಿಟಿ, ಯಾವ ಸಿಟಿ ಅಂತ ಕೇಳ್ಬೋದು, ಯಾರು ಅಂತ ಕೇಳ್ಬೋದು, ಏನಕ್ಕೆ ಅಂತ ಕೇಳ್ಬೋದು, ದೇಶ. ಓಕೆ, ಅಸ್ತ್ರಂ ವ್ಯವಸ್ಥೆ, ನಾವು ಇದು ನೋಡ್ತಿದ್ದಂಗೆ ಯಾವುದೋ ಕ್ಷಿಪಣಿ ಇರಬೇಕು ಅಂತ ಅನ್ಸುತ್ತಲ್ವ, ಅಸ್ತ್ರಂ, ಓಕೆ, ರುದ್ರಂ ಆ ಥರ. ಬಟ್ ಇದೇನು ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಒಂದು ವೇದಿಕೆ, ಡಿಜಿಟಲ್ ವೇದಿಕೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಗೃಹಲಕ್ಷ್ಮಿ ಯೋಜನೆ. ಪಂಚ ಗ್ಯಾರಂಟಿಗಳಲ್ಲಿ ಇದು ಒಂದಲ್ವಾ, ವೆರಿ ಇಂಪಾರ್ಟೆಂಟು. ಗೃಹಲಕ್ಷ್ಮಿ ಯೋಜನೆ 2,000 ಕೊಡ್ತಾರೆ ಇದರ ಅಂಡರ್ ಮಹಿಳೆಯರಿಗೆ. ನೋಡಿ, ಒಂದು ಬಾಡಿ ಸ್ಥಾಪನೆ ಮಾಡೋಕ್ಕೆ ಸರ್ಕಾರ ಪ್ಲ್ಯಾನ್ ಮಾಡ್ಕೊಂಡಿದೆ. ಏನು? ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ. ಇದನ್ನು ಸ್ಥಾಪನೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅದೇನು, ಯಾರು ಅದಕ್ಕೆ ಮೆಂಬರ್ ಯಾರಾಗಿರಬೇಕು, ಅದಕ್ಕೆಲ್ಲ ಸುಂಕ ಎಷ್ಟು ಕಟ್ಟಬೇಕು, ಇದೆಲ್ಲ ಇದರಲ್ಲಿದೆ. ನಿಮಗೆ ಕೇಳ್ಬೋದು, ಸ್ಟೇಟ್ಮೆಂಟ್ ವೈಸಲ್ಲಿ ಬರೋ ಚಾನ್ಸ್ ಇದೆ. ಇದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಸಹಕಾರ ಸಂಘವನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಓಕೆ, ಯಾವ ಸಚಿವಾಲಯ ಅಂತ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಯಾವ ಮಿನಿಸ್ಟ್ರಿ ಇದನ್ನು ಮಾಡ್ತಾ ಇದೆ ಅಂತ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು ಮಾಡ್ತಾ ಇರೋದು. ಓಕೆ, ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ನೋಡಿ ಏನಂತ ಇದು, ಗೃಹಲಕ್ಷ್ಮಿ ಫಲಾನುಭವಿಗಳಿಂದ 1,250 ದುಡ್ಡು, ಇದು ತುಂಬ ಇಂಪಾರ್ಟೆಂಟ್ ನಂಬರ್. ಇದು 1,250 ರೂಪಾಯಿ ಸದಸ್ಯತ್ವ ಶುಲ್ಕ. ಎಷ್ಟು ಮೆಂಬರ್ಶಿಪ್ ಆಗಬೇಕಂದ್ರೆ ನೀವು 1,250 ರೂಪಾಯಿಯ ಸದಸ್ಯತ್ವ ಶುಲ್ಕವನ್ನು ಕೊಡಲೇಬೇಕಾಗುತ್ತೆ. ಇದು ಮ್ಯಾಂಡೇಟರಿ ಇವೆಲ್ಲ. ಓಕೆನಾ. 1,250 ರೂಪಾಯಿ ಸದಸ್ಯತ್ವ ಶುಲ್ಕ ಇರ್ತದೆ. ಹಾಗೂ ಪ್ರತಿ ತಿಂಗಳಿಗೆ 200 ರೂಪಾಯಿನಂತೆ ಠೇವಣಿ ಸಂಗ್ರಹಿಸಬೇಕು ಅನ್ನೋದು ಇದು ಹೇಳ್ತಾ ಇದೆ. ಓಕೆ, ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಸ್ಥಾಪನೆ ಮಾಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಓಕೆ, ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ನೀಡುವ 2,000, ನೋಡಿ ಪ್ರತಿ ತಿಂಗಳು 2,000 ಕೊಡ್ತಾರಲ್ವಾ, ಇದರಲ್ಲಿ
ಸಹಕಾರ ಸಂಘ ಬಲಿಗೊಳಿಸಲು ಠೇವಣಿ ರೂಪದಲ್ಲಿ 200 ರೂವನ್ನು ಕಡಿತಗೊಳಿಸಲಾಗುತ್ತದೆ. ಯಾರು ಇದಕ್ಕೆ ಮೆಂಬರ್ ಆಗ್ತಾರಲ್ವಾ ಅವ್ರಿಗೆ 2,000 ಕಳಿಸೋದಿಲ್ಲ, ಅದ್ರಲ್ಲಿ 200 ರೂಪಾಯಿ ಕಟ್ ಮಾಡಿ 1,800 ರೂಪಾಯಿ ಕಳಿಸ್ತಾರೆ. ಸಹಕಾರ ಸಂಘ ಸ್ಥಾಪನೆ ಪ್ರಕ್ರಿಯೆ ಆರಂಭವಾದ ಬಳಿಕ 6 ತಿಂಗಳವರೆಗೆ, ಅಂದರೆ ಇದು ಪ್ರತಿ ಮಂತ್ ಅಲ್ಲ, ಓನ್ಲಿ 6 ಮಂತ್ ಮಾತ್ರ 200 ರೂಪಾಯಿ ಕಟ್ ಮಾಡ್ಕೋತಾರೆ. 6 ತಿಂಗಳವರೆಗೆ ಮಹಿಳೆಯರ ಖಾತೆಗೆ 1,800 ಮಾತ್ರ ಜಮೆ ಆಗುತ್ತೆ. ಅಂದರೆ 200 ಕಟ್ ಮಾಡ್ಕೊಂಡು 1,800 ಕೊಡ್ತಾರೆ. ಬರೀ 6 ತಿಂಗಳು ಮಾತ್ರ, ಜಾಸ್ತಿ ಏನಿಲ್ಲ. ಓಕೆನಾ. ಸೊ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಫಲಾನುಭವಿಗಳ ಸದಸ್ಯರನ್ನಾಗಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ ಎಲ್ಲರಿಗೂ ಇದನ್ನು ಅಪ್ಲೈ ಮಾಡೋ ಪ್ಲಾನಲ್ಲಿದ್ದಾರೆ. ಸಂಘದ ಉದ್ದೇಶ ಏನು, ಈ ಕೋಆಪರೇಟಿವ್ ಸೊಸೈಟಿದು ಏನು ಉದ್ದೇಶ ಅಂದರೆ ಫಲಾನುಭವಿಗಳನ್ನು ಸಂಘಟಿತ ಏನು ಹೆಲ್ಪ್ ಮಾಡ್ತಾರೆ ನೋಡಿ ಇಲ್ಲಿ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ, ತರಬೇತಿ, ಇದನ್ನೆಲ್ಲ ನೆಕ್ಸ್ಟ್ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಸಾಲ ಸೌಲಭ್ಯ ಎಷ್ಟರಿಂದ ಎಷ್ಟು ಅಂತ ನಿಮ್ಗೆ ಡೈರೆಕ್ಟ್ ಕ್ವಶನ್ ಆಗ್ಬೋದು. ಇದು 30,000ದಿಂದ 3 ಲಕ್ಷದವರೆಗೆ ಸಾಲ ಕೊಡ್ತಾರೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಇದು. ಓಕೆನಾ. ನಾರ್ಮಲಿ ಬ್ಯಾಂಕಲ್ಲಿ ಏನು ಸಿಗುತ್ತಲ್ಲ ಅದಕ್ಕಿಂತ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ. ಲಿಮಿಟ್ ಗೊತ್ತಿರಬೇಕು ಎಷ್ಟರಿಂದ, 30,000ದಿಂದ 30 ಲಕ್ಷ. ನೆಕ್ಸ್ಟು ಏನೇನಕ್ಕೆ ಸಾಲ ಕೊಡ್ತಾರೆ ಇಲ್ಲಿ ನೋಡಿ, ಮಹಿಳೆಯರಿಗೆ ವ್ಯಾಪಾರ, ಗುಡಿ ಕೈಗಾರಿಕೆ, ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಮಕ್ಕಳ ಶಿಕ್ಷಣ, ವಾಹನ ಖರೀದಿ, ಇದಕ್ಕೆಲ್ಲ ಲೋನನ್ನು ಕೊಡ್ತಾರೆ. ಏನಕ್ಕೆ, ಮಹಿಳೆಯರು ಆರ್ಥಿಕ ಸ್ವಾವಲಂಬಿ ಆಗಲಿ ಅಂತ. ಓಕೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ. ಅದಕ್ಕೆ ಸದಸ್ಯತ್ವ ಶುಲ್ಕ ಎಷ್ಟಿದೆ, 1,250. ಪ್ರತಿ ತಿಂಗಳು 6 ತಿಂಗಳವರೆಗೂ 200 ರೂಪಾಯಿ ಕಟ್ಟಾಗುತ್ತೆ. ಓಕೆ. ಸೊ ಸಾಲ ಎಷ್ಟು, 30,000ದಿಂದ 3 ಲಕ್ಷ. ಉದ್ದೇಶ ಏನು, ಅವ್ರಿಗೆ ಮಹಿಳೆಯರಿಗೆ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ, ಇದರ ತರಬೇತಿಯನ್ನು ಕೊಡೋದು. ಓಕೆನಾ. ಓಕೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಅಂತಾರಾಜ್ಯ ಮಂಡಳಿ ಪುನಃ ಜಾರಿಗೆ ತನ್ನಿ, ಕೇಂದ್ರಕ್ಕೆ ಸಿದ್ದರಾಮಯ್ಯ ಪತ್ರ. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಮಾರ್ಚ್ ಮಂತಲ್ಲಿ ಒಂದು ಲೆಟರ್ ಬರೆದಿದ್ರು ಕೇಂದ್ರ ಸರ್ಕಾರಕ್ಕೆ. ಏನಂತ, ಇಂಟರ್ ಸ್ಟೇಟ್ ಕೌನ್ಸಿಲ್ನ ಜಾರಿಗೆ ತಗೊಬನ್ನಿ, ಅಂತಾರಾಜ್ಯ ಮಂಡಳಿಯನ್ನು ಮತ್ತೆ ಜಾರಿಗೆ ತನ್ನಿ ಅಂತ. ಓಕೆ. ಏನು ಲೆಟರ್ ಬರೆದ್ರು ಏನೋ ಅದೆಲ್ಲ ನಮ್ಗೆ ಅಗತ್ಯ ಇಲ್ಲ. ನಿಮಗೆ ಡೈರೆಕ್ಟಾಗಿ ಬೇಕಾಗಿರೋದೇನು, ಇಂಟರ್ ಸ್ಟೇಟ್ ಕೌನ್ಸಿಲ್ ಇದಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿರಬೇಕು ನಿಮಗೆ. ಅಂತಾರಾಜ್ಯ ಮಂಡಳಿ ಅಂದ್ರೆ ಏನು, ಇದು ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಪೊಲಿಟಿಕ್ಸ್ ಸಂಬಂಧಪಟ್ಟಿದ್ದು. ಅಂತಾರಾಜ್ಯ ಮಂಡಳಿಯು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರವನ್ನು ಉತ್ತೇಜಿಸಲು ಸ್ಥಾಪಿಸಲಾದ ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ನೋಡಿ ಇಲ್ಲಿ 2 ಪಾಯಿಂಟ್ ಇದೆ. ಅಂತಾರಾಜ್ಯ ಮಂಡಳಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನಡುವೆ ಒಂದು ಕೋಆಪರೇಷನ್ ಹೆಚ್ಚು ಮಾಡೋದಕ್ಕೆ ಅಂತ ಸ್ಥಾಪನೆ ಮಾಡಿರುವಂಥ ಒಂದು ಏನಿದೆ ಎಂಥ ಸಂಸ್ಥೆ, ನಾರ್ಮಲ್ ಸಂಸ್ಥೆ ಅಲ್ಲ ಇದು, ಕಾನ್ಸ್ಟಿಟ್ಯೂಷನಲ್ ಬಾಡಿ, ವೆರಿ ಇಂಪಾರ್ಟೆಂಟ್. ಇದೊಂದು ಸಂವಿಧಾನಿಕ ಸಂಸ್ಥೆ. ಓಕೆನಾ. ಸೊ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧವನ್ನು ಸುಧಾರಿಸೋದಕ್ಕೆ ಸಂವಿಧಾನಿಕ ಸಂಸ್ಥೆ. ಆರ್ಟಿಕಲ್ ನೋಡಿ ಎಷ್ಟಿದೆ, ಆರ್ಟಿಕಲ್ 263, ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 263ನೇ ವಿಧಿ ಇದ್ರ ಬಗ್ಗೆ ಹೇಳುತ್ತೆ. ಸಂವಿಧಾನದ 263ನೇ ವಿಧಿಯಡಿ ಸ್ಥಾಪಿಸಲಾದ ಈ ಸಂಸ್ಥೆ ಸಂವಿಧಾನಿಕ ಸಂಸ್ಥೆಯಾಗಿದೆ. ಇಲ್ಲಿ ನೋಡಿ, ಆದರೆ ಶಾಶ್ವತ ಸಂಸ್ಥೆ ಅಲ್ಲ, ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಎ ಪರ್ಮನೆಂಟ್ ಬಾಡಿ. ಮತ್ತೇನು, ಇದು ಟೈಮ್ಗೆ ಇದನ್ನ ಸ್ಥಾಪನೆ ಮಾಡ್ತಾರೆ, ಆನಂತರ ಅದು ಡಿಸಾಲ್ವ್ ಆಗುತ್ತೆ. ಆ ಥರ ಅಂದರೆ ಇದೊಂದು ಶಾಶ್ವತ ಸಂಸ್ಥೆ ಅಲ್ಲ, ಪರ್ಮನೆಂಟ್ ಬಾಡಿ ಅಲ್ಲ. ಓಕೆ. ಸೊ ನೆನ್ಪಿಟ್ಕೊಳ್ಳಿ, ಇದು ಸಂವಿಧಾನಿಕ ಸಂಸ್ಥೆ ಬಟ್ ಪರ್ಮನೆಂಟ್ ಬಾಡಿ ಅಲ್ಲ, ಶಾಶ್ವತ ಸಂಸ್ಥೆ ಅಲ್ಲ. ಯಾವಾಗಪ್ಪ ಸ್ಥಾಪನೆ ಆಯಿತು ನೋಡಿ ಇಲ್ಲಿ, 1990. 1990ರಲ್ಲಿ ಡೇಟ್ ಎಲ್ಲ ಏನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. 1990ರಂದು ರಾಷ್ಟ್ರಪತಿ ಆದೇಶ, ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಅಂತಾರಾಜ್ಯ ಮಂಡಳಿಗೆ ಅಧ್ಯಕ್ಷ ಯಾರಾಗಿರ್ತಾರೆ, ಡೈರೆಕ್ಟ್ ಕ್ವಶನ್, ಸಿಂಪಲ್ ಕ್ವಶನ್. ಯಾರಾಗಿರ್ಬೇಕು, ಪ್ರಧಾನಮಂತ್ರಿ ಆಗಿರಬೇಕು. ಸೊ ಪಿ ಎಂ ಶುಡ್ ಬಿ ಚೇರ್ಮನ್ ಆಫ್ ಯಾವುದು, ಇಂಟರ್ ಸ್ಟೇಟ್ ಕೌನ್ಸಿಲ್. ಅಂದರೆ ಪ್ರಧಾನಮಂತ್ರಿಯವರೇ ಅಧ್ಯಕ್ಷ ಆಗಿರಬೇಕು. ಆದರೆ ಇದು ಯಾವ ಥರ ಹುದ್ದೆ ಹೇಳಿ, ಪದನಿಮಿತ್ತ ಹುದ್ದೆ ಅಂದ್ರೇನು, ಪಿ ಎಂ ಆಗಿ ಯಾರಾದರೂ ಬರಲಿ, ಇಂಟರ್ ಸ್ಟೇಟ್ ಕೌನ್ಸಿಲ್ಗೆ ಆಟೋಮೆಟಿಕಲಿ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಾಗುತ್ತೆ, ಪ್ರಧಾನಮಂತ್ರಿಗಳಾಗಿರ್ತಾರೆ. ಓಕೆನಾ. ಸೊ ಮೆಂಬರ್ ಯಾರು ಬರುತ್ತೆ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಇವರೆಲ್ಲ ಇದ್ದಾರೆ. ಮೆಂಬರ್ ಬಗ್ಗೆ ಅಷ್ಟೆಲ್ಲ ಕೆಡಿಸ್ಕೊಬೇಡಿ. ಇಲ್ಲೇನು ಮೆಂಬರ್ ವೆರಿ ಇಂಪಾರ್ಟೆಂಟ್ ಯಾವುದಂದ್ರೆ, ಎಲ್ಲ ರಾಜ್ಯದಲ್ಲ ಮುಖ್ಯಮಂತ್ರಿಗಳು ಇರ್ತಾರೆ, ಅದು ನೆನ್ಪಿಟ್ಕೊಳ್ಳಿ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಶಾಸನ ಸಭೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು, ಈ ಥರ. ಓಕೆ. ಸೊ ಎಲ್ಲರೂ ಬರ್ತಾರೆ. ಕೇಂದ್ರಾಡಳಿತ ಪ್ರದೇಶಗಳಿಂದನೂ ಅಡ್ಮಿನಿಸ್ಟ್ರೇಟರು, ಲೆಫ್ಟಿನೆಂಟ್ ಗವರ್ನರ್ಸು ಎಲ್ಲರೂ ಬಂದಿರ್ತಾರೆ. ಅಂದರೆ ಪ್ರತಿ ರಾಜ್ಯದ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಸ್ಥರು ಇದು ಸದಸ್ಯರಾಗಿರ್ತಾರೆ. ಅಧ್ಯಕ್ಷರು ಯಾರು, ಪ್ರಧಾನಮಂತ್ರಿ ಆಗಿರ್ತಾರೆ. ಅದರ ಕೆಲಸ ಏನಪ್ಪ, ರಾಜ್ಯ ಮತ್ತು ರಾಜ್ಯದ ನಡುವೆ ಏನಾದ್ರು ಡಿಸ್ಪ್ಯೂಟ್ ಉಂಟಾಯಿತು ಅನ್ಕೊಳ್ಳಿ, ವಿವಾದ, ಅದನ್ನು ಬಗೆಹರಿಸೋದು. ಅಥವಾ ರಾಜ್ಯಗಳೆಲ್ಲ ಒಂದು ಕಡೆ, ಕೇಂದ್ರ ಸರ್ಕಾರನೇ ಒಂದು ಕಡೆ, ಈ ಥರ ಆದಾಗಲೂ ಸಮಸ್ಯೆ ಬಗೆಹರಿಸೋಕೆ ಇದನ್ನ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೋಬೋದು. ಇದೊಂದು ಸ್ಟ್ಯಾಂಡಿಂಗ್ ಕಮಿಟಿ ಬಂದಿದೆ, ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಅಂತಾರಾಜ್ಯ ಮಂಡಳಿಗೆ ಸ್ಥಾಯಿ ಸಮಿತಿ ಅಂದರೆ ಸ್ಟ್ಯಾಂಡಿಂಗ್ ಕಮಿಟಿ ಅಂತ. ಇದು ಬಂದಿದ್ದು 1996ರಲ್ಲಿ. ಅಂತಾರಾಜ್ಯ ಮಂಡಳಿ ಬಂದಿದ್ದು ಯಾವಾಗ, 1919ನಲ್ಲಿ. ಸ್ಟ್ಯಾಂಡಿಂಗ್ ಕಮಿಟಿ ಬಂದಿದ್ದು 1996ಅಲ್ಲಿ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ನೋಡಿ, ಕೇಂದ್ರ ಗೃಹ ಸಚಿವರು, ಹೋಮ್ ಮಿನಿಸ್ಟರ್, ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಇರ್ತಾರಲ್ವಾ. ಸ್ಟ್ಯಾಂಡಿಂಗ್ ಕಮಿಟಿ, ಇಂಟರ್ ಸ್ಟೇಟ್ ಕೌನ್ಸಿಲಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಯಾರಾಗಿರ್ತಾರೆ, ಗೃಹ ಸಚಿವರು. ಇಂಟರ್ ಸ್ಟೇಟ್ ಕೌನ್ಸಿಲ್ಗೆ PM ಆಗಿರ್ತಾರೆ. ಸೊ ಇಷ್ಟೇ ನೆನ್ಪಿಟ್ಕೊಳ್ಳಿ. ನ್ಯೂಸ್ ಬಗ್ಗೆ ತಲೆ ಕೆಡಿಸ್ಬಿಡಿ. ಈ ನ್ಯೂಸು ಎಕ್ಸಾಮ್ ಬರೋದಿಲ್ಲ, ಬಟ್ ನ್ಯೂಸ್ಗೆ ಸಂಬಂಧಪಟ್ಟಿರೋ ಈ ಬಾಡಿ
ಎಕ್ಸಾಮಿಗೆ ಬರುತ್ತೆ. ಇದೊಂದು ಪರ್ಮನೆಂಟ್ ಬಾಡಿ ಅಲ್ಲ, ಬಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆ, ಇದು ಶಾಶ್ವತ ಸಂಸ್ಥೆ ಅಲ್ಲ, ಆದರೂ ಇದು ಸಂವಿಧಾನಿಕ ಸಂಸ್ಥೆ. ಆರ್ಟಿಕಲ್ ಎಷ್ಟು? 263. ಓಕೆನಾ? ಓಕೆ, ನೆಕ್ಸ್ಟ್ ನೋಡಿ ಹಾಗೆ. ಓಕೆ, ಆಫ್ರಿಕಾ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಹಸಿರು ಗೋಡೆ ನಿರ್ಮಾಣ. ನೋಡಿ, ಒಂದು ಗ್ರೀನ್ ವಾಲ್ ಮಾಡ್ತಾ ಇದ್ದಾರೆ. ಗ್ರೀನ್ ವಾಲ್ ಅಂದ್ರೆ ಏನು? ಗೋಡೆ. ಗ್ರೀನ್ ಅಂದ್ರೆ ಏನು? ಹಸಿರು ಗೋಡೆ. ಎಲ್ಲಿ ನೋಡಿ, ಇಲ್ಲೇ ಮಾರ್ಕ್ ಇದೆ. ಈ ಕಡೆ ಬೆಳಗಾವಿಯಿಂದ ಈ ಕಡೆ ಬೀದರ್ವರೆಗೆ ಇದ್ರವರೆಗೆ ಮಾಡ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಇದನ್ನ. ಮರುಭೂಮೀಕರಣವನ್ನು ತಡೆಯಲು ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಿಂದ ಬೀದರ್ವರೆಗೆ 5 ಜಿಲ್ಲೆಗಳು, ಎಷ್ಟು ಜಿಲ್ಲೆ? ವೆರಿ ಇಂಪಾರ್ಟೆಂಟ್. 5 ಜಿಲ್ಲೆಗಳನ್ನು ಒಳಗೊಂಡಂತೆ 350 ಕಿಲೋಮೀಟರ್, ಇದು ಕೂಡ ಇಂಪಾರ್ಟೆಂಟ್. 5 ಜಿಲ್ಲೆ 350 ಕಿಲೋಮೀಟರ್ ಉದ್ದದ ಹಸಿರುಗೋಡೆ ನಿರ್ಮಾಣಕ್ಕೆ ಶಿಫಾರಸು ಮಾಡಿದ್ದಾರೆ. ಶಿಫಾರಸು ಅಷ್ಟೇ, ಇನ್ನೇನು ಇದು ಸ್ಟಾರ್ಟ್ ಆಗಿಲ್ಲ ಕೆಲಸ. ಶಿಫಾರಸು ಮಾಡಿದವರು ಯಾರಪ್ಪ? ಕರ್ನಾಟಕ ಸ್ಟೇಟ್ ಪಾಲಿಸಿ ಅಂಡ್ ಪ್ಲಾನಿಂಗ್ ಕಮಿಷನ್. ಓಕೆ, ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದವರು ಈ ಥರ ಶಿಫಾರಸು ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಮರುಭೂಮಿ ಡೆಸರ್ಟಿಫಿಕೇಶನ್ ಆಗೋದನ್ನ ತಡೆಯೋದಕ್ಕೆ ಆ ಮಧ್ಯದಲ್ಲಿ ಏನು ಮಾಡೋಣ ನಾವು? ಗ್ರೀನ್ ವಾಲ್ ಮಾಡೋಣ. ಗ್ರೀನ್ ವಾಲ್ ಅಂದ್ರೆ ಏನಿಲ್ಲ, ಮರಗಳನ್ನ ನೆಡೋದು, ಗೋಡೆ ಕಟ್ಟೋದು ಅಂತಲ್ಲ. ಮರಗಳನ್ನ, ಗಿಡಗಳನ್ನ, ನೇಟಿವ್ ಪ್ಲಾಂಟ್ಸ್ಗಳನ್ನ, ಅಂದರೆ ಸ್ಥಳೀಯ ಸಸ್ಯಗಳು, ಮರಗಳು, ಅದನ್ನೆಲ್ಲ ನೆಡೋದ್ರ ಮೂಲಕ ಡೆಸರ್ಟಿಫಿಕೇಶನ್, ಅದು ಡ್ರೈ ಆಗೋದನ್ನ ತಡೆಯೋದು ಒಂದು ಯೋಜನೆ ಇದು. ಇದು ಯಾವುದನ್ನು ಮಾಡೆಲ್ನ ಇವರು ಇನ್ಸ್ಪೈರ್ ಆಗಿ ಮಾಡ್ತಿದ್ದಾರೆ ಅಂದರೆ, ನೋಡಿ 2 ಕಡೆ ಈ ಥರ ಗ್ರೀನ್ ವಾಲ್ ಇದೆ. ಒಂದು ನೋಡಿ, ಒಂದು ಆಫ್ರಿಕಾದಲ್ಲಿದೆ. ಆಫ್ರಿಕಾದ ಸಾರಾ ಡೆಸರ್ಟ್ ಇದೆಯಲ್ವಾ, ಆ ಡೆಸರ್ಟಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 22 ದೇಶಗಳಲ್ಲಿ ಬರುತ್ತಿದ್ದು. 22 ದೇಶಗಳನ್ನು ಒಳಗೊಂಡ 7800 ಕಿಲೋಮೀಟರ್ ಉದ್ದದ ಆಫ್ರಿಕಾದ ಗ್ರೇಟ್ ಗ್ರೀನ್ ವಾಲ್ ಅಂತ ಅದ್ರ ಹೆಸರು. ಗ್ರೇಟ್ ಗ್ರೀನ್ ವಾಲ್ ಅದರ ಮಾಡೆಲ್ ತಗೊಂಡಿದ್ದಾರೆ. ಅಲ್ಲಿ ಮಾಡ್ತಿದ್ದಾರಲ್ಲ, ನಾವು ಹಂಗೆ ಮಾಡೋಣ ಅಂತ. ಇನ್ನೊಂದು ಇಂಡಿಯಾದಲ್ಲಿ ಇನ್ನೊಂದು ಮಾಡೆಲ್ ಇದೆ ನೋಡಿ. 4 ರಾಜ್ಯಗಳನ್ನು ಒಳಗೊಂಡ ಗುಜರಾತ್ ಮತ್ತು ಹರಿಯಾಣ ನಡುವೆ 1400 ಕಿಲೋಮೀಟರ್ ಉದ್ದದ ಭಾರತದ ಮಹಾ ಹಸಿರು ಗೋಡೆ. ಇಂಡಿಯಾದಲ್ಲೂ ಒಂದು ಪ್ಲಾನ್ ಇದೆ. ಹರಿಯಾಣ, ಗುಜರಾತ್ ಇಲ್ಲೆಲ್ಲ ಅರಾವಳಿ ಏನಿದೆಯಲ್ಲ, ಅದ್ರ ಪಕ್ಕದಲ್ಲಿ ಡೆಸರ್ಟ್ ಮರುಭೂಮಿ ಇದೆಯಲ್ವಾ, ಅದು ಇನ್ನೂ ಎಕ್ಸ್ಟೆಂಡ್ ಆಗಬಾರ್ದು, ವಿಸ್ತರಣೆ ಆಗಬಾರ್ದು, ಅದನ್ನು ತಡೆಯೋಕ್ಕೊಂದು ಗ್ರೀನ್ ವಾಲ್ ಮಾಡೋಣ ಅಂತ ಇಂಡಿಯಾದಲ್ಲೂ ಪ್ಲಾನ್ ಇದೆ. ಎಷ್ಟದು? 1400 ಕಿಲೋಮೀಟ್ರು. ಗುಜರಾತು, ಹರಿಯಾಣ ಅಲ್ಲೆಲ್ಲ ಬರುತ್ತೆ, ಡೆಲ್ಲಿ ಅಲ್ಲೆಲ್ಲ ಬರುತ್ತೆ, 4 ರಾಜ್ಯಗಳು. ಇದು ಫಸ್ಟ್ ಆಫ್ರಿಕಾದಲ್ಲಿ ಬಂತು. ಆಫ್ರಿಕಾದ ಗ್ರೇಟ್ ಗ್ರೀನ್ ವಾಲ್ ಅಂತ ಬಂತು. ಅದನ್ನ ಮಾಡೆಲ್ನ ನಾವು ಇಲ್ಲಿ ತಗೊಂಡ್ರು, ಅರಾವಳಿ ಭಾಗದಲ್ಲಿ. ಅದೇ ಮಾಡೆಲ್ನ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಓಕೆನಾ? ಎಲ್ಲಿ ಅದು? 5 ಜಿಲ್ಲೆಗಳು, ಬೆಳಗಾವಿಯಿಂದ ಬೀದರ್ವರೆಗೆ ಸುಮಾರು 350 ಕಿಲೋಮೀಟ್ರು ಮಾಡಬೇಕು ಅಂತ ಪ್ಲಾನಿಂಗಲ್ಲಿದೆ. ಓಕೆನಾ? ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ, ಕರ್ನಾಟಕದ ಗ್ರೇಟ್ ಗ್ರೀನ್ ವಾಲ್ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಕ್ವಶನ್ ಆಗ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಇದು ಇಲ್ಲಿದೆ ನ್ಯೂಸು. ವಿಷಕಾರಿಯಾಗುತ್ತಿರುವ ತುಂಗಾ ನದಿ. ಗಂಗಾ ಸ್ನಾನ, ತುಂಗಪಾನ ಅಂತ ಕೇಳಿದ್ರಲ್ಲ ಫ್ರೆಂಡ್ಸ್. ಗಂಗಾ ಸ್ನಾನ, ಗಂಗೆನಲ್ಲಿ ಸ್ನಾನ ಮಾಡಿದ್ರೆ ಪವಿತ್ರ ಆಗ್ಬಿಡ್ತೀವಿ. ತುಂಗೆ ನೀರನ್ನ ಕುಡಿದ್ರೆ ನಮಗೆ ತುಂಗಪಾನ ಅಂದ್ರೆ ಏನೋ, ಅದು ಅಷ್ಟು ಅಮೃತ ಇದ್ದಂಗೆ, ಅದನ್ನು ಕುಡಿಯೋದು ಬಹಳ ಒಳ್ಳೆಯದು ಅನ್ನೋ ಅರ್ಥ. ಓಕೆ, ಸೊ ಈಗ ಒಂದು ನಿಮಿಷ. ಓಕೆ ನೋಡಿ, ಏನು ನ್ಯೂಸ್ ಇದು? ಗಂಗಾ ಸ್ನಾನ ತುಂಗಪಾನ ಎಂಬ ಮಾತು ಪುರಾಣಗಳ ಕಾಲದಿಂದಲೂ ಚಾಲ್ತಿಯಲ್ಲಿದೆ. ಓಕೆ, ಆದರೆ ಶಿವಮೊಗ್ಗ ನಗರದಿಂದ 10 ಕಿಲೋಮೀಟರ್ ಅಂತರದಲ್ಲಿ ನದಿ ತೀರದಲ್ಲಿರುವ 50ಕ್ಕೂ ಹೆಚ್ಚು ಹಳ್ಳಿಗಳ ಜನರು ಮಾತ್ರ ನಮಗೆ ತುಂಗಾ ನದಿ ನೀರು ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ನೋಡಿ, ನಾವು ತುಂಗಪಾನ ಮಾಡಬೇಕು ಅಂತೀವಿ, ಬಟ್ ಅಲ್ಲಿ ಜನನೇ ಬೇಡ ಅಂತ ಹೇಳ್ತಿದ್ದಾರೆ. ಯಾಕೆ ನೋಡಿ, ಗಾಜನೂರು ಜಲಾಶಯದವರೆಗೆ ಸ್ವಚ್ಛ ಮತ್ತು ನಿರ್ಮಲವಾಗಿ ಹರಿಯುವ ತುಂಗಾ ನದಿ ಶಿವಮೊಗ್ಗ ನಗರದಿಂದ ಸಂಪೂರ್ಣ ಕಲುಷಿತಗೊಂಡಿದೆ. ಎಷ್ಟು ಕಲುಷಿತಗೊಂಡಿದೆ ಅಂತ ಹೇಳ್ತೀನಿ ನೋಡಿ, ಶಾಕ್ ಆಗ್ಬಿಡ್ತೀರಾ. ಏನು ರೀಸನು? 4 ಲಕ್ಷ ಜನಸಂಖ್ಯೆ ಇರುವ ಶಿವಮೊಗ್ಗದ ಜನತೆ ನಿತ್ಯ ಬಳಸಿ ಬಿಟ್ಟ ಸುಮಾರು 15 ಕ್ಯೂಸೆಕ್ಸ್ ಅಧಿಕ ಕೊಳಚೆ ನೀರು 15 ಕಡೆ ತುಂಗಾ ನದಿಯನ್ನು ಸೇರ್ತಾ ಇದೆ. ಏನು ಸಿವೇಜ್ ವ್ಯಾಟರ್ ಇರ್ತದಲ್ವ, ಮನೆಯಿಂದ ಹೋಗುವಂಥ ವಾಟರ್ ಎಲ್ಲ, ಅದೆಲ್ಲ ಹೋಗಿ ಗಂಗಾ ನದಿಗೆ, ತುಂಗಾ ನದಿಗೆ ಬಿಟ್ಬಿಡ್ತಾ ಇದ್ದಾರೆ. ಅದರಿಂದ ಪೊಲ್ಯೂಷನ್ ಆಗಿಬಿಟ್ಟಿದೆ. ಎಷ್ಟು ಪೊಲ್ಯೂಷನ್ ಆಗಿದೆ ಅಂತ ನೋಡಿ, ಇದು ಶಾಕಿಂಗ್ ನ್ಯೂಸ್. ಭಯಂಕರ ಶಾಕ್ ಆಗುತ್ತೆ ಕೇಳಿದ್ರೆ. ಎಷ್ಟು ಕಲುಷಿತ ಇದೆ? ಕಲುಷಿತತೆ ಪ್ರಮಾಣ ಎಷ್ಟಿರಬೇಕು ಅನ್ನೋ ಒಂದು ಅವರೇಜ್ ಸ್ಟ್ಯಾಂಡರ್ಡ್ ಎಷ್ಟು ಅಂದರೆ, 100 ml ನೀರಲ್ಲಿ 50 MPN ನಂಬರ್ ಅಂತ ಕರೀತಾರೆ. MPN ಅಂದ್ರೆ ಮೋಸ್ಟ್ ಪ್ರೊಬಬಲ್ ನಂಬರ್ ಅಂತ. 100 ml ನೀರಿಗೆ 50 ನಂಬರ್ ಇರಬೇಕು, MPN ನಂಬರ್ ಇರಬೇಕು. ಆದರೆ ನೋಡಿ, ಇದು ಯಾರು ಹೇಳಿರೋದು? ಮಾಲಿನ್ಯ ನಿಯಂತ್ರಣ ಮಂಡಳಿ. ಇವ್ರ ಪ್ರಕಾರ ಈ ತುಂಗಾ ನದಿನ ನೋಡಿ, ಕಲುಷಿತ ಎಷ್ಟಿದೆ? 100 ml ನೀರಲ್ಲಿ ಎಷ್ಟಿರ್ಬೇಕು? 50 MPN ನಂಬರ್ ಇರಬೇಕಲ್ವಾ. ಆದರೆ ತುಂಗಾ ನದಿನಲ್ಲಿ 100 ml ನೀರಲ್ಲಿ 2800 MPN ನಂಬರ್ ಇದೆ. ಎಷ್ಟು ಪಟ್ಟು ಹೆಚ್ಚಾಯಿತು ಫ್ರೆಂಡ್ಸ್ ಇದು. 100ರಲ್ಲಿ 50 ಇರಬೇಕು ಅಂದರೆ 100ರಲ್ಲಿ 2800 ಪೊಲ್ಯೂಷನ್ ಇದೆ. ಅಂದರೆ ಇದನ್ನು ಕುಡಿದು ಬದುಕೋಕ್ಕಾಗುತ್ತಾ? ನೋಡಿ ಎಷ್ಟು ಪೊಲ್ಯೂಷನ್ ಆಗಿದೆ ಅಂತ. ತುಂಗಾ ನದಿ ಅತಿ ಹೆಚ್ಚು ಮಲಿನಗೊಂಡಿರೋ ನದಿ ಇದು ಕರ್ನಾಟಕದಲ್ಲಿ. ಓಕೆ, ಚರಂಡಿಯಲ್ಲಿ ಹರಿಯುವ ಕೊಳಚೆ ನೀರಿನಲ್ಲೂ ಇಷ್ಟೇ ಪ್ರಮಾಣದ MPN ಇರುತ್ತದೆ. ಅಂದರೆ ಚರಂಡಿ ನೀರಲ್ಲಿ ಏನು ನಾವೇನು ಗಲೀಜು ನೀರು ಹೋಗುತ್ತಲ್ವ, ಅಷ್ಟು
ಗಲೀಜು ಇಲ್ಲಿರುತ್ತಂತೆ ನೋಡಿ, ಅರ್ಥ ಮಾಡ್ಕೊಳ್ಳಿ ಏನು ಪೊಲ್ಯೂಷನ್ ಆಗಿದೆ, ಎಷ್ಟರ ಮಟ್ಟಿಗೆ ಆಗಿರ್ಬೋದು ಅಂತ. ಅದು ಬಿಟ್ಟು ತುಂಗಾ ನದಿ ನ್ಯೂಸಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಗೊತ್ತಿರಬೇಕು. ತುಂಗಾ ನದಿ ಬಗ್ಗೆ ಮಾಹಿತಿ, ಎಲ್ಲಿ ಉಗಮ ಆಗುತ್ತೆ ತುಂಗಾ ನದಿ ನೋಡಿ, ತುಂಗಾ ಭದ್ರಾ ಎರಡು ಬೇರೆ ಬೇರೆ ನದಿ, ಹುಟ್ಟೋ ಜಾಗ ಬೇರೆ ಬೇರೆ. ಓಕೆನಾ, ಎಲ್ಲಿ ಹುಡ್ತವೆ ಇಲ್ಲಿದೆ ನೋಡಿ, ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಪಶ್ಚಿಮ ಘಟ್ಟಗಳ ವರಹ ಪರ್ವತದಲ್ಲಿ ಹುಟ್ಟೋದು, ಪರ್ಟಿಕ್ಯುಲರ್ ಗಂಗಾ ಮೂಲ ಅಂತ ಕರೀತಾರೆ, ಅಲ್ಲಿ ಉಗಮಿಸುತ್ತೆ ತುಂಗಾ ನದಿ. ತುಂಗಾ ನದಿ ಉಟ್ಬಿಟ್ಟು ಇಲ್ಲಿಂದ ಹರ್ಕೊಂಡು ಹೋಗ್ತಾ ಇರ್ತದೆ, ಇಲ್ಲಿ ಭದ್ರಾ ನದಿ ಹರ್ಕೊಂಡು ಹಿಂಗೆ ಬರುತ್ತೆ, ಅದು ಅಲ್ಲೇ ಅಕ್ಕಪಕ್ಕದಲ್ಲೇ ಹುಟ್ಟೋದು ಬರುತ್ತೆ. ಶಿವಮೊಗ್ಗದ ಕೂಡ್ಲಿ ಬಳಿ ಎರಡು ಜೊತೆ ಆಗ್ತವೆ, ಅಲ್ಲಿಂದ ಮುಂದಿನ ನದಿ ಪಾತ್ರವನ್ನು ಏನಂತ ಕರೀತಾರೆ, ತುಂಗಾ ಭದ್ರಾ ನದಿ ಅಂತ ಕರೆಯೋದು. ನೋಡಿ ಸಂಗಮ ಎಲ್ಲಾಗುತ್ತೆ, ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಎಂಬಲ್ಲಿ ಭದ್ರಾ ನದಿಯೊಂದಿಗೆ ಸೇರಿ ತುಂಗಭದ್ರಾ ನದಿಯಾಗಿ ಹರಿಯುತ್ತದೆ. ಧಾರ್ಮಿಕ ಮಹತ್ವ ಏನಪ್ಪ ನೋಡಿ, ಇಲ್ಲಿ ಶೃಂಗೇರಿ ಶಾರದಾ ಪೀಠ ಇದೆ, ಶಾರದಾ ಮಠ. ತುಂಗಾ ತೀರ ವಿಹಾರಿಣಿ ಶೃಂಗೇರಿ ಅಂತ ಕೇಳಿದ್ರ ಸಾಂಗು. ಸೊ ಶೃಂಗೇರಿ ಶಾರದಾ ಪೀಠ ಇರೋದು ತುಂಗಾ ನದಿ ದಂಡೆಯಲ್ಲ. ತುಂಗಭದ್ರಾ ನದಿ ಮುಂದೆ ಆಂಧ್ರ ಪ್ರದೇಶದ ಸಂಗಮೇಶ್ವರದ ಬಳಿ ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತೆ. ಓಕೆ, ಇದಿಷ್ಟು ತುಂಗಾ ನದಿಗೆ ಸಂಬಂಧಪಟ್ಟಂತ ಮಾಹಿತಿ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡಿ. ಇದೊಂದು ಬರ್ಡೇ, ವೆರಿ ಫೇಮಸ್ ಪರ್ಸನಾಲಿಟಿ. ಯಾರ್ದು ಬರ್ಡೇ? ಕೊಡಗಿನ ಗೌರಮ್ಮ. ಇವರ ಬರ್ಡೇ ಬಗ್ಗೆ ಮಾತಾಡೋಣ. ಬರ್ಡೇ ಬಗ್ಗೆ ಅಲ್ಲ, ಅವರ ಅಚೀವ್ಮೆಂಟ್ಸ್ ಬಗ್ಗೆ. ನೋಡಿ, ಅವರು 27 ವರ್ಷ ಬದುಕಿದ್ರು ಫ್ರೆಂಡ್ಸ್. ಆ 27 ವರ್ಷದಲ್ಲಿ ಏನೇನೆಲ್ಲ ಅಚೀವ್ ಮಾಡಿಬಿಟ್ಟಿದ್ದಾರೆ ಅಂತ ನೋಡ್ಬೇಡೋಣ ಇವಾಗ. ಓಕೆನಾ, ಏನು ಬಂತು? ಓಕೆ ನೋಡಿ, ಇಲ್ಲಿ ಮಾರ್ಚ್ 5 ಇವರ ಕೊಡಗಿನ ಗೌರಮ್ಮ ಅವರ ಏನು ಬರ್ಡೇ, ಮಾರ್ಚ್ 5. ಏನು ಕೊಡಗಿನ ಗೌರಮ್ಮ ನೋಡಿ ಬದುಕಿದ್ದು ಎಷ್ಟು ವರ್ಷ ನೋಡಿ, 1912ರಿಂದ 1939, ಸುಮಾರು ಒಂದು 27 ವರ್ಷ ಅಷ್ಟೇ ಬದುಕಿದ್ದಿವರು. ಬಟ್ ಅವರ ಅಚೀವ್ಮೆಂಟ್ಸ್ ಎಷ್ಟಿದೆ ನೋಡಿ. ಅವರು ಆಲ್ರೆಡಿ 89 ವರ್ಷ ಆಯಿತು ತೀರ್ಕೊಂಡು, ಬಟ್ ಇವತ್ತು ನಾವು ಅವ್ರ ಬಗ್ಗೆ ಓದ್ತಿದ್ದೀವಿ ಅಂದರೆ 27 ವರ್ಷಕ್ಕೆ ಏನೇನೆಲ್ಲ ಅಚೀವ್ ಮಾಡಿದ್ದಾರೆ ಅಂತ ನಾವು ಇದರಿಂದ ಅರ್ಥ ಮಾಡ್ಕೋಬೋದು. ನೋಡಿ, ಇಲ್ಲಿ ಇವರು ಸ್ತ್ರೀ ಸಂವೇದನೆಗೆ ಹೆಸರಾದ ಕೊಡಗಿನ ಗೌರಮ್ಮ ಏನು ಫೇಮಸ್, ಇವರು ಕನ್ನಡದ ಮೊದಲ ಕಾದಂಬರಿಗಾರ್ತಿ ಎಂದೇ ಹೆಸರಾಗಿದ್ದಾರೆ. ಕನ್ನಡದ ಮೊದಲ ಕಾದಂಬರಿಗಾರ್ತಿ ಅಂತ ಇವ್ರನ್ನ ಕರೀತಾರೆ, ಮಹಿಳಾ ಕಾದಂಬರಿಗಾರ್ತಿ. ಸಾಹಿತ್ಯಿಕ ಪಾತ್ರ, ಇವರು ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಬರ್ತಾರೆ, ಯಾವ ಹಂತಕ್ಕೆ ಬರ್ತಾರೆ ಅಂತಂದ್ರೆ, ಇವರು ನವೋದಯ ಕಾಲದ ಪ್ರಮುಖ ಲೇಖಕಿ. ಯಾವ ಕಾಲದವರು ಇವರು? ನವೋದಯ, ನವ್ಯ, ಬಂಡಾಯ, ದಲಿತ, ಇದೆಲ್ಲ ಬರುತ್ತಲ್ವ, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ, ಅದರಲ್ಲಿ ಎಲ್ಲಿ ಬರುವಂಥವ್ರು ಅಂತಂದ್ರೆ ಇವರು ನವೋದಯ ಕಾಲದಲ್ಲಿ ಬರುವಂಥ ಒಂದು ಪ್ರಮುಖವಾದ ಲೇಖಕಿಯಾಗಿದ್ದಾರೆ. ಇವರು ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬರೆದಿದ್ದಾರೆ ನೋಡಿ. ಪಿತೃ ಪ್ರಧಾನ ವ್ಯವಸ್ಥೆಯನ್ನು ವಿರೋಧಿಸೋದು, ಬಾಲ್ಯ ವಿವಾಹನ ವಿರೋಧಿಸೋದು, ವರದಕ್ಷಿಣೆ ಪದ್ಧತಿಯನ್ನು ವಿರೋಧಿಸೋದು. ಸೊ ಇದ್ರ ಮೂಲಕ ತಮ್ಮ ಬರವಣಿಗೆಯನ್ನು ಪ್ರಕಾರಗೊಳಿಸ್ಕೊಂಡಿದ್ರು ಇವರು. ಸೊ ಇವ್ರ ಮೇಲೆ ಗಾಂಧೀಜಿಯವರ ಪ್ರಭಾವ ಕೂಡ ಆಗಿತ್ತು. 1934ರಲ್ಲಿ ಗಾಂಧೀಜಿ ಕೊಡಗಿಗೆ ಭೇಟಿ ನೀಡಿದ್ದಾಗ ಹರಿಜನ ಕಲ್ಯಾಣ ನಿಧಿಗಾಗಿ ಗೌರಮ್ಮ ತಮ್ಮ ಎಲ್ಲ ಬಂಗಾರದ ಆಭರಣಗಳನ್ನ ದಾನ ಮಾಡಿಬಿಟ್ಟಿದ್ರು ಅಂತ ನೋಡಿ. ಹರಿಜನರ ಉದ್ಧಾರಕ್ಕಾಗಿ ತಮ್ಮ ಆಭರಣನೇ ಕೊಟ್ಬಿಟ್ಟಿದ್ರು. ಅವರಿಂದ ಅಷ್ಟು ಇಂಪ್ಯಾಕ್ಟ್ ಆಗಿತ್ತು ಇವ್ರ ಮೇಲೆ. ಪ್ರಮುಖ ಕೃತಿಗಳು 2 ಕೃತಿ ತಗೊಂಡಿದ್ದೀನಿ, ನೆನ್ಪಿಟ್ಕೊಳ್ಳಿ, ವೆರಿ ಫೇಮಸ್. ಪುನರ್ವಿವಾಹ, ಇದು ಅವರ ಮೊದಲ ಕತೆ, 1931ರಲ್ಲಿ ಬಂದಿರೋದು. ಇದು ವಿಧವೆಯರ ಸಾಮಾಜಿಕ ಸ್ಥಿತಿಗತಿಗಳನ್ನು ಪ್ರಶ್ನಿಸಿದ ಕೃತಿಯಾಗಿದೆ. ವಿಧವೆಯರು ಗಂಡ ಸತ್ತ ನಂತರ ಯಾಕೆ ಮದುವೆ ಮಾಡ್ಕೋಬಾರ್ದು, ಅವರ ಸ್ಥಿತಿ ಯಾಕೆ ಅಷ್ಟು ಹೀನಾಯವಾಗುತ್ತೆ, ಯಾಕೆ ಅವ್ರು ಮೂಲೆಯಲ್ಲಿ ಕೂತ್ಕೋಬೇಕು, ಯಾಕೆ ಹೂ ಮುಡಿಬಾರ್ದು, ಯಾಕೆ ಕಲರ್ ಬಟ್ಟೆ ಹಾಕೋಬಾರ್ದು, ಇದನ್ನು ವಿರೋಧಿಸಿದಂಥ ಒಂದು ಕೃತಿ, ವೆರಿ ಇಂಪಾರ್ಟೆಂಟು. ಇನ್ನೊಂದು ಕಂಬನಿ ಮತ್ತು ಚಿಗುರು, ಇದು ಅವರ ಪ್ರಸಿದ್ಧ ಸಣ್ಣ ಕಥೆಗಳ ಸಂಕಲನ. ಕಂಬನಿ ಮತ್ತು ಚಿಗುರು, ಪುನರ್ವಿವಾಹ ಇವರ ಒಂದು ಫೇಮಸ್ ವರ್ಕ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ಓಕೆ, ನೆಕ್ಸ್ಟ್ ನೋಡೋಣ. ಕರೆಂಟ್ ಅಫೇರ್ಸ್ ನೋಡಿ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ವಿಶ್ವದ ಅತ್ಯುತ್ತಮ ವಿಮಾನ ನಿಲ್ದಾಣ ಗೌರವ, ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ. ನಿಮ್ಗೆ ಏನು ಗೊತ್ತಿರಬೇಕು, ಯಾವ ವಿಭಾಗದಲ್ಲಿ ಬಂದಿದೆ, ಯಾರು ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇಂಟರ್ನ್ಯಾಷನಲ್ ಕೆಂಪೇಗೌಡ ಏನು ನಮಗೆ ಬೆಂಗಳೂರು ವಿಮಾನ ನಿಲ್ದಾಣ ಇದೆಯಲ್ಲ, ಸೊ ಅದಕ್ಕೆ ಯಾವುದೋ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು 2025ರ ಜಾಗತಿಕ ಮಟ್ಟದ ಅತ್ಯುತ್ತಮ ಆಗಮನ ಅರೈವಲ್ ವಿಭಾಗ. ಫ್ರೆಂಡ್ ನೆನ್ಪಿಟ್ಕೊಳ್ಳಿ, ಯಾವ ವಿಭಾಗ? ಅರೈವಲ್ ವಿಭಾಗದಲ್ಲಿ ಇದು ಬಂದಿರೋದು. ಓಕೆ, ಸೊ ಪೆನ್ ಚೇಂಜ್ ಮಾಡೋಣ ಒಂದು ನಿಮಿಷ. ಅರೈವಲ್ ವಿಭಾಗದಲ್ಲಿ ಇದು ಅವಾರ್ಡ್ ಬಂದಿರೋದು, ಜಾಗತಿಕ ಮಟ್ಟದ ಅತ್ಯುತ್ತಮ ಆಗಮನ ವಿಮಾನ ನಿಲ್ದಾಣ ಅಂತ. 4ನೇ ಬಾರಿ, ವೆರಿ ಇಂಪಾರ್ಟೆಂಟ್ ನೋಡಿ, ಈಗ ಅವರಿಗೆ ಸತತ 4ನೇ ಬಾರಿ ಹೆಸರಿಗೆ ಸೇರ್ಕೊತಾ ಇರೋದು ಒಂದು ಅಚೀವ್ಮೆಂಟ್ ಅಲ್ವಾ ಇದು, ಬೆಂಗಳೂರು ಸಿಗ್ತಾ ಇರುವಂಥ ಒಂದು ಅಚೀವ್ಮೆಂಟು. ಕಂಟಿನ್ಯೂ ಆಗಿ 4ನೇ ಬಾರಿ. ಆಯೋಜಕರು ಯಾರು? ವೆರಿ ಇಂಪಾರ್ಟೆಂಟ್, ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅಂತ, ACI, ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅವರು ಈ ಅವಾರ್ಡ್ನ ಕೊಡೋದು. ಕಂಟಿನ್ಯೂ ಆಗಿ 4ನೇ ಬಾರಿಗೆ ಈ ಏರ್ಪೋರ್ಟ್ಗೆ ಅವಾರ್ಡ್ ಬಂದಿದೆ. ಯಾವಾಗಿಂದ? 2022ರಿಂದ. ಓಕೆ, ಸೊ ಮಾನದಂಡ ಅಂದರೆ ಪ್ರಯಾಣಿಕರ ಪ್ರತಿಕ್ರಿಯೆನೇ ತಗೊಂಡು ಅದರಿಂದ ಕೊಡುವಂಥ ಅವಾರ್ಡ್ ಇದು. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಇದೇನು ಬೇಡ. ಈ ಅವಾರ್ಡು ಯಾವ ವಿಭಾಗದಲ್ಲಿ ಬಂದಿದೆ? ಅರೈವಲ್ ವಿಭಾಗದಲ್ಲಿ, ಅಂದರೆ ವಿಮಾನಗಳು ಬರುವಾಗ ಅಲ್ಲಿ ಕೊಡುವಂಥ ಏನು ಇನ್ಫ್ರಾ, ಅದಕ್ಕೆ ಸಂಬಂಧಪಟ್ಟಿದ್ದು. 4ನೇ ಬಾರಿ ಕಂಟಿನ್ಯೂ ಆಗಿ ಬಂದಿದೆ.
ಯಾರು ಕೊಡೋದು? ಏರ್ಪೋರ್ಟ್ಸ್ ಇನ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅಂತ. ಇಷ್ಟೇ ನೆನ್ಪಿಟ್ಕೊಳ್ಳಿ ಸಾಕಿಲ್ಲಿ. ನೆಕ್ಸ್ಟ್ ನೋಡ್ಬಾ, ನೋಡಿ ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಆರ್ಥಿಕ ಸ್ವಾತಂತ್ರ್ಯ ಹೆಚ್ಚಿಸಲು 2 ಕಾಯ್ದೆಗಳ ತಿದ್ದುಪಡಿಗೆ ಒಪ್ಪಿಗೆ ನೀಡಿದ್ದಾರೆ. ಇಲ್ಲಿ ಸ್ಥಳೀಯ ಸಂಸ್ಥೆಗಳು ಏನು ಬರ್ತಾವಲ್ಲ ನಮಗೆ, ಸ್ಥಳೀಯ ಸಂಸ್ಥೆಗಳು ಯಾವುದು? 73ನೇ ತಿದ್ದುಪಡಿ. 73ನೇ ತಿದ್ದುಪಡಿ ಯಾವ ವರ್ಷ ಬಂತು? 1992. 73ನೇ 73rd ಅಮೆಂಡ್ಮೆಂಟ್ ಆಕ್ಟ್ ಏನಿದೆಯಲ್ಲ, ಕಲರ್ ಬೇಡ, ಓಕೆ, 73ನೇ ತಿದ್ದುಪಡಿ ಏನಿದೆ, ಸಂವಿಧಾನ ತಿದ್ದುಪಡಿ ಏನಕ್ಕೆ ಸಂಬಂಧಪಟ್ಟಿದೆ ಹೇಳಿ? ಇದು ಪಂಚಾಯತ್ ರಾಜ್ ಇದು ಬಂದಿದ್ದು ಈ ತಿದ್ದುಪಡಿಯಿಂದ. ಇನ್ನೊಂದು 74ನೇ ತಿದ್ದುಪಡಿ, 74th ಅಮೆಂಡ್ಮೆಂಟ್ ಆಕ್ಟ್ 1992. ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು ಹೇಳಿ, ಗೆಸ್ ಮಾಡಿ? ಮುನ್ಸಿಪಾಲಿಟಿ ಇದಕ್ಕೆ ಸಂಬಂಧಪಟ್ಟಿರೋದು. ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಹಂಗೆ ನೆನ್ಪಿಟ್ಕೊಳ್ಳಿ. ಪಂಚಾಯತ್ನಲ್ಲಿ ಎಷ್ಟು ಸಬ್ಜೆಕ್ಟ್ ಬರುತ್ತೆ? 29 ಸಬ್ಜೆಕ್ಟ್ಸ್. ಮುನ್ಸಿಪಾಲಿಟಿಗೆ ಎಷ್ಟು ಕೊಟ್ಟಿದ್ದಾರೆ? 18 ಸಬ್ಜೆಕ್ಟ್ಸ್. ವೆರಿ ಇಂಪಾರ್ಟೆಂಟ್ ಡೇಟಾ ಇದು. ಪಂಚಾಯತ್ ರಾಜ್ 73ನೇ ತಿದ್ದುಪಡಿ ಪ್ರಕಾರ ಎಷ್ಟು ಸಬ್ಜೆಕ್ಟ್ ಇದೆ ಅವ್ರಿಗೆ ಅಂತಂದರೆ 29. ನಾವು ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಎಲ್ಲ ಬರುತ್ತಲ್ವ, ಆ ಥರ ಅಲ್ಲಿ ಸಬ್ಜೆಕ್ಟ್ ಇಲ್ಲೂ ಇದ್ದಾವೆ. ಪಂಚಾಯತ್ ರಾಜ್ಯಲ್ಲಿ 29 ಇದೆ, ಮುನ್ಸಿಪಾಲಿಟಿನಲ್ಲಿ 18 ಇದೆ. ಓಕೆನಾ? ಈ ತಿದ್ದುಪಡಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಬರೋದು ನಮಗೆ ಸ್ಥಳೀಯ ಸಂಸ್ಥೆಗಳು ಒಂದು ಇವೆರಡೂ ಸ್ಥಳೀಯ ಸಂಸ್ಥೆಗಳು ಅಂತಲೇ ಕರೆಯೋದು. ಇವ್ರಿಗೆ ಒಂದು ಎಕ್ಸ್ಟ್ರಾ ಪವರ್ ಅಂತಲ್ಲ, ಹಣಕಾಸು ಅಧಿಕಾರನ ಎಕ್ಸ್ಟ್ರಾ ಕೊಡೋದಕ್ಕೆ ಅಂತ ಒಂದು 2 ಕಾಯ್ದೆಗಳಿಗೆ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಓಕೆನಾ? ಒಪ್ಪಿಗೆ ಕೊಡೋಕೆ ಸಿಕ್ಕಿದೆ. ಆ 2 ಕಾಯ್ದೆಗಳು ಯಾವುದು, ಆ ಯಾವ ವಿಷಯಕ್ಕೆ ಸಂಬಂಧಪಟ್ಟ ತಿದ್ದುಪಡಿ ಆಗ್ತಿದೆ ಅಂತ ಗೊತ್ತಿರಬೇಕು. ಸ್ಥಳೀಯ ಸಂಸ್ಥೆಗಳು ಅಂದರೆ ಇವೆರಡೇನೆ, ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲಿಟಿ. ಆರ್ಥಿಕ ಸ್ವಾತಂತ್ರ್ಯನ ಹೆಚ್ಚಿಸೋಕೆ ಹೊರಟಿದ್ದಾರೆ. ಏನಪ್ಪ ಇಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಏನು ಮಾಡ್ತಿದ್ದಾರೆ ನೋಡಿ. ನಗರ ಸ್ಥಳೀಯ ಸಂಸ್ಥೆಗಳ ಆರ್ಥಿಕ ಸ್ವಾತಂತ್ರ್ಯ ಹಾಗೂ ಹೂಡಿಕೆ ಸಾಮರ್ಥ್ಯ ಹೆಚ್ಚಿಸುವ ಸಲುವಾಗಿ ನೋಡಿ ಆಕ್ಟ್ ಯಾವುದು ತಿದ್ದುಪಡಿ ತರ್ತಾ ಇರೋದು? ಫಸ್ಟ್ ಒನ್ ಕರ್ನಾಟಕ ಪುರಸಭೆ ಕಾಯ್ದೆ 1914. ಕರ್ನಾಟಕ ಪುರಸಭೆ ಕಾಯ್ದೆ 1964. ಇನ್ನೊಂದು ಹಾಗೂ ಕರ್ನಾಟಕ ಮಹಾನಗರಗಳ ಪಾಲಿಕೆ ಕಾಯ್ದೆ 1976. ಇವೆರಡು ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ಮಾಡೋಕ್ಕೆ ಸಚಿವ ಸಂಪುಟ ಒಪ್ಪಿಕೊಂಡಿದೆ. ಯಾವ ಕಾಯ್ದೆ? ಕರ್ನಾಟಕ ಪುರಸಭೆ ಕಾಯ್ದೆ 1964, ಕರ್ನಾಟಕ ಮಹಾನಗರ ಪಾಲಿಕೆಗಳ ಕಾಯ್ದೆ 1976 ತಿದ್ದುಪಡಿ ಮಾಡ್ತಾ ಇದೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೋಡಿ ಆರ್ಥಿಕ ಸ್ವಾತಂತ್ರ್ಯ ಹೆಂಗೆ ಕೊಡ್ತಾರೆ ಇಲ್ಲಿ ನೋಡಿ. ಜಾಹೀರಾತು, ಅಡ್ವರ್ಟೈಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಜಾಹೀರಾತು ಶುಲ್ಕಗಳಿಂದ ಸ್ಥಳೀಯ ಸಂಸ್ಥೆಗಳ ಆದಾಯವನ್ನು ಹೆಚ್ಚಿಸಬೇಕು ಅಂತ. ಓಕೆ, ಸೊ ಅವರಿಗೆ ಮಾರುಕಟ್ಟೆ ಆಧಾರವಾಗಿ ಸ್ಥಳೀಯ ಸಂಸ್ಥೆಗಳ ಆಸ್ತಿಗಳನ್ನು ಬಳಸಿಕೊಂಡು ಜಾಹೀರಾತುಗಳಿಗೆ ಅನುಮೋದನೆ ಮತ್ತು ಪರವಾನಗಿ ನವೀಕರಣ ಮಾರುಕಟ್ಟೆ ಆಧಾರಿತ ಶುಲ್ಕಗಳನ್ನು ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಅಂದ್ರೆ ಅಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಫ್ಲೆಕ್ಸ್ಗಳೆಲ್ಲ ಆಗ್ತಾರಲ್ವಾ, ಅದಕ್ಕೆ ಶುಲ್ಕಗಳನ್ನ ಕಲೆಕ್ಟ್ ಮಾಡೋದು, ಆ ದುಡ್ಡನ್ನು ಅದೇ ಪಂಚಾಯತಿಗಳು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವ್ರಿಗೆ ಆರ್ಥಿಕ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ, ಅದರಿಂದ ಕೆಲಸಗಳು ಈಸಿ ಆಗುತ್ತೆ. ಸೊ ಈ ಥರ ಆರ್ಥಿಕ ಸ್ವಾತಂತ್ರ್ಯನ ಇನ್ನೂ ಸ್ವಲ್ಪ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಈ 2 ಕಾಯ್ದೆಗಳಿಗೆ ಕರ್ನಾಟಕದಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸೊ ನಿಮ್ಗೆ ಏನು ಗೊತ್ತಿರಬೇಕು, ಇಲ್ಲಿ ಎಕ್ಸ್ಟ್ರಾ ಪಾಯಿಂಟ್ ಹೇಳಿರೋದು 73ನೇ ತಿದ್ದುಪಡಿ ಸಂಬಂಧಪಟ್ಟಿರೋದು 1992 ಬಂತು. ಇದೇನಕ್ಕೆ? ಪಂಚಾಯತ್ ರಾಜ್. ಇದರಲ್ಲಿ 29 ಸಬ್ಜೆಕ್ಟ್ ಇದೆ. ಇದು 3 tier ಗೌರ್ಮೆಂಟ್. 3 tier ಅಂತಂದ್ರೆ ಏನು ಹೇಳಿ? ಒಂದು ಜಿಲ್ಲಾ ಪಂಚಾಯತಿ, ಇನ್ನೊಂದು ತಾಲೂಕು ಪಂಚಾಯತಿ, ಇನ್ನೊಂದು ಗ್ರಾಮ ಪಂಚಾಯತಿ. ಸೊ ಇದು 3 tier ಅಂತ ಕರೀತಾರೆ. 3 ಹಂತಗಳಲ್ಲಿ ಅಧಿಕಾರವನ್ನು ವಿಂಗಡಣೆ ಮಾಡಿದ್ದಾರೆ. ಸೊ ಮುನ್ಸಿಪಾಲಿಟಿನಲ್ಲೂ ಅದೇ ಥರ 3 tier ಬರುತ್ತೆ. 18 ಸಬ್ಜೆಕ್ಟ್ ಇದೆ. ಓಕೆನಾ? ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡಿ. ನೆಕ್ಸ್ಟ್ ಫ್ರೆಂಡ್ಸ್, ನೆಕ್ಸ್ಟ್ ಹೋಗೋಣ. ಬೆಂಗಳೂರು ವಿಮಾನ ನಿಲ್ದಾಣ ಇದಾಯ್ತಲ್ವಾ. ನೆಕ್ಸ್ಟ್ ಒನ್ ನೋಡಿ. KAT ಬಗ್ಗೆ ನ್ಯೂಸ್ ಇದೆ. KAT ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಅಂತ. ರದ್ದು ಮಾಡಬೇಕಾ ಉಳಿಸಬೇಕಾ ಪರಿಶೀಲಿಸಿ ವರದಿ ನೀಡಲು ಸಮಿತಿ ರಚನೆ. ನೋಡಿ ಕರ್ನಾಟಕದಲ್ಲಿ ಈ KAT ಅಂದರೆ ಹೇಳಿ ಕರ್ನಾಟಕ ಆಡಳಿತಾತ್ಮಕ ಮಂಡಳಿ ಅಂತ. ಓಕೆ, ಇಲ್ಲಿ ನೋಡಿ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯ ಮಂಡಳಿ ಅಂತ ಅರ್ಥ. ಇದನ್ನ ಇಟ್ಕೊಳ್ಳೋದ ಬೇಡವಾ ಅನ್ನೋ ಸಂಬಂಧಪಟ್ಟ ಕನ್ಫ್ಯೂಷನ್ಗೋಸ್ಕರ ಅದನ್ನ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಮಿತಿ ನೇಮಕ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಅದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್ ಇದೆ. ನಿಮ್ಗೆ ಏನು ಗೊತ್ತಿರಬೇಕಿಲ್ಲ, ಸಮಿತಿ ಅಧ್ಯಕ್ಷರು ಯಾರು, ಮತ್ತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಗೆ ಸಂಬಂಧಪಟ್ಟಂಗೆ ನಿಮಗೆ ಬಾಡಿ ಬಗ್ಗೆ ಗೊತ್ತಿರಬೇಕು ಕಾನ್ಸ್ಟಿಟ್ಯೂಷನಲ್ಲಿ. ಓಕೆ, ನೋಡುವ ಅದೇನು ಅಂತ ನೋಡಿ. ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯ ಮಂಡಳಿಯನ್ನು ರದ್ದು ಮಾಡಬೇಕಾ ಅಥವಾ ಮುಂದುವರಿಸಬೇಕಾ ಎಂದು ನ್ಯಾಯಾಂಗ ಪರಿಣಾಮ ಮೌಲ್ಯಮಾಪನ ನಡೆಸಿ ಸೂಕ್ತ ಶಿಫಾರಸಿನೊಂದಿಗೆ 3 ತಿಂಗಳಲ್ಲಿ ವರದಿ ಸಲ್ಲಿಸಲು ಸರ್ಕಾರ ಸಮಿತಿ ರಚಿಸಿದೆ. ಓಕೆ, ಅದು ಇಟ್ಕೋಬೇಕಾ ಬೇಡವಾ ಅಂತ. ಸಮಿತಿ ಅಧ್ಯಕ್ಷತೆ ನೋಡಿ, ಇಲ್ಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಯಾರಪ್ಪ? ಉಮೇಶ್ ಎಂ ಅಡಿಗ. ಇವರು ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಇವರು. ಓಕೆನಾ? ಸೊ ಇವರ ಅಧ್ಯಕ್ಷತೆ, ಇವರೇ ಈ ಸಮಿತಿಗೆ ಅಧ್ಯಕ್ಷರು ಯಾರು? ಇವರೇ. KAT ರದ್ದು ಮಾಡಬೇಕಾ ಇಟ್ಕೋಬೇಕಾ? ಈ ಸಮಿತಿ ಅಧ್ಯಕ್ಷರು ಉಮೇಶ್ ಎಂ ಅಡಿಗ. ಇವರು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ. ರಿಪೋರ್ಟ್ ಇನ್ನೂ ಬಂದಿಲ್ಲ, ರಿಪೋರ್ಟ್ ಬಗ್ಗೆ ತಲೆಗೆಡಿಸ್ಕೊಡಿ, ಇಷ್ಟು ನೆನ್ಪಿಟ್ಕೊಳ್ಳಿ. ಇಲ್ಲಿ KAT ಬಗ್ಗೆ ತಿಳ್ಕೊಳ್ಳಿ. KAT ಒಂದು ಬಾಡಿ, ವೆರಿ ಇಂಪಾರ್ಟೆಂಟ್ ಬಾಡಿ. ಅದಕ್ಕೋಸ್ಕರ ನೋಡಿ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ಬಗ್ಗೆ ಏನಪ್ಪ, ಯಾವಾಗ ಸ್ಥಾಪನೆ ಆಯಿತು? ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ 1986 ರಚನೆ ಆಯಿತು. 1986ರಲ್ಲಿ ಯಾವ ಕಾಯ್ದೆ ಅಂಡರ್ ನೋಡಿ? ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕಾಯ್ದೆ 1955.
ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕಾಯ್ದೆ 1955. ಈ ಕಾಯ್ದೆ ಅಂಡರಲ್ಲಿ 1986ರಲ್ಲಿ ಕರ್ನಾಟಕದಲ್ಲಿ ಇದು ಸ್ಥಾಪನೆ ಆಯಿತು, KAT. ಓಕೆ, ಆರ್ಟಿಕಲ್ ಯಾವುದು? ಸಂವಿಧಾನದ ವಿಧಿ ಭಾರತೀಯ ಸಂವಿಧಾನದ 323A. ನೆನ್ಪಿಟ್ಕೊಳ್ಳಿ, ಇದು 323A. ಇದರ ಅಂಡರಲ್ಲಿ ಇದು ಆರ್ಟಿಕಲ್ ಇರೋದು, ಈ ಒಂದು ಬಾಡಿ ಇರೋದು. ಓಕೆ, ನೆಕ್ಸ್ಟ್ ಪಾಯಿಂಟು ಆರ್ಟಿಕಲ್ 1 ಗೊತ್ತಾಯಿತು. ನೆಕ್ಸ್ಟ್ ಪಾಯಿಂಟ್ ನೋಡಿ, ವ್ಯಾಪ್ತಿ. ಏನೇನು ವ್ಯಾಪ್ತಿ ಇದೆ ಅಂತ ಅದಕ್ಕೆ. ಕರ್ನಾಟಕ ರಾಜ್ಯ ಸರ್ಕಾರದ ನಾಗರಿಕ ಸೇವೆಗಳ ನೌಕರರ ನೇಮಕಾತಿ ಸೇವಾ ವಿಷಯಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಇದು ಇತ್ಯರ್ಥಪಡಿಸುತ್ತದೆ. ಅಂದರೆ ನೋಡಿ, ಏನೇನೋ ಗೌರ್ಮೆಂಟ್ ಎಂಪ್ಲಾಯ್, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಅವರ ಸ್ಯಾಲ್ರಿ ಇರ್ಬೋದು, ಅವರ ಬಡ್ತಿ, ಪ್ರಮೋಷನ್ನು, ವರ್ಗಾವಣೆ, ಟ್ರಾನ್ಸ್ಫರ್ ಮಾಡೋದು, ಪೆನ್ಷನ್ನು, ಇಲ್ಲಿ ಏನೇನು ಡಿಸ್ಪ್ಯೂಟ್ಗಳು, ವಿವಾದಗಳಿರುತ್ತಲ್ವ, ಅದನ್ನು ಸ್ಪೀಡಾಗಿ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದಾರೆ. ಸೊ ರಚನೆ, ಇದು ನ್ಯಾಯಾಂಗ ಸದಸ್ಯರು ಮತ್ತು ಆಡಳಿತಾತ್ಮಕ ಸದಸ್ಯರನ್ನು ಹೊಂದಿರ್ತದೆ. ಯಾರು ಇರ್ತಾರಲ್ಲಿ ಮೇಯ್ನಾಗಿ ಜಡ್ಜ್ಗಳು ಅಂತಂದರೆ ಅದು ಅಲ್ಲಿ ಜಡ್ಜ್ಮೆಂಟ್ ಕೊಡೋದಕ್ಕೆ ಜುಡಿಷಿಯಲ್ ಮೆಂಬರ್ಸ್ ಇರ್ತಾರೆ, ನ್ಯಾಯಾಂಗದ ಸದಸ್ಯರು, ಮತ್ತು ಆಡಳಿತದಲ್ಲಿ ಅನುಭವ ಸೀನಿಯರ್ಸ್ ಇರ್ತಾರಲ್ಲ ಅವರು ಕೂಡ ಇಬ್ಬರನ್ನು ಒಳಗೊಂಡಿರುತ್ತೆ. ಇವ್ರನ್ನ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿ ರಾಜ್ಯಪಾಲರೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ನೇಮಕ ಮಾಡ್ತಾರೆ. ಓಕೆ, ಪೀಠಗಳು ಎಲ್ಲೆಲ್ಲಿದೆ ನೋಡಿ, ಬೆಂಗಳೂರಲ್ಲಿ ಇರಲೇಬೇಕು, ಮೇನ್ ಬ್ರಾಂಚು, ಪ್ರಧಾನ ಪೀಠ. ಬಟ್ ರೀಸೆಂಟಾಗಿ ಅಂದರೆ 2018ರಲ್ಲಿ ಬೆಳಗಾವಿಲಿ ಒಂದು ಮಾಡಿದ್ದಾರೆ, 2019ರಲ್ಲಿ ಕಲಬುರ್ಗಿಲಿ ಒಂದು ಮಾಡಿದ್ದಾರೆ. ಓಕೆನಾ, ಸೊ ವೆರಿ ಇಂಪಾರ್ಟೆಂಟ್. ಮೇನ್ ಬೆಂಚ್ ಬೆಂಗಳೂರಲ್ಲಿದೆ, ಸೊ ಜೊತೆಗೆ ಯಾವುದು ಬೆಳಗಾವಿಲೊಂದು, ಕಲಬುರ್ಗಿಲೊಂದು ಮಾಡಿದ್ದಾರೆ ಇದನ್ನು. ಓಕೆ, ಇದರ ಮುಖ್ಯ ಉದ್ದೇಶ ಏನಪ್ಪ? ಸರ್ಕಾರಿ ನೌಕರರಿಗೆ ಅಗ್ಗದ ಅಂದರೆ ಕಡಿಮೆ ಬೆಲೆಯಲ್ಲಿ ಮತ್ತು ತ್ವರಿತ ನ್ಯಾಯವನ್ನು ಒದಗಿಸೋದು. ಏನೇ ವಿವಾದ ಇದ್ರೂ ಬೇಗ ಇದನ್ನ ವಿವಾದವನ್ನು ಬಗೆಹರಿಸಬೇಕು. ಏಕೆಂದರೆ ಇವರು ಕೆಲಸ ಮಾಡಲ್ಲ, ಇದೇ ವಿಷಯದಲ್ಲಿ ತಲೆಗೆ ಹಾಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಇದನ್ನೆಲ್ಲ ಏನು ಮಾಡಬೇಕು? ಸರಿ ಮಾಡಬೇಕು, ಆದಷ್ಟು ಬೇಗ ಅವ್ರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಈ ಥರ ಮಾಡಿದ್ದಾರೆ. ಓಕೆನಾ. ಓಕೆ ಫ್ರೆಂಡ್ಸ್, ಇದಿಷ್ಟು ಕರ್ನಾಟಕ ವಿಷಯಕ್ಕೆ ಸಂಬಂಧ. ಇನ್ನೂ ಒಂದಷ್ಟು ಕರೆಂಟ್ ಅಫೇರ್ಸ್ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸ್ವಲ್ಪನೇ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಇಲ್ಲಾಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ 1 ಅವರ್ ಒಳಗಡೆ ಮುಗಿಸೋಕ್ಕೆ ಅಂತ ಟ್ರೈ ಮಾಡ್ತೀನಿ. ಸೊ ನೀವೇನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಬೇಕು. ಓಕೆನಾ. ಸೊ ನಾನು ಹಾಕಿದ ತಕ್ಷಣ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ಇದು ಪ್ರತಿದಿನ, ಆವಾಗಲೇ ಹೇಳ್ದಂಗೆ ಪ್ರತಿದಿನ PC ವಿಶೇಷಾಂಗ ಅಂತಲೇ ಮಾಡ್ತಾ ಇದ್ದೀವಿ. ಇದು ಸದ್ಯಕ್ಕೆ ಮಾರ್ಚ್ ತಿಂಗಳಲ್ಲಿ ಕರ್ನಾಟಕಕ್ಕೆ ಮಾತ್ರ ಸಂಬಂಧಪಟ್ಟಿರೋದು. ಇನ್ನು ಮಾರ್ಚಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಇದೆ. ಇಂಟರ್ನ್ಯಾಷನಲ್ ತುಂಬ ಬೇಡ, ಸ್ವಲ್ಪ ಮೇನ್ ಇವೆಂಟ್ಸ್ ಅಷ್ಟೇ ಸಾಕು. ಕರ್ನಾಟಕ ಇಂಡಿಯಾ ಜಾಸ್ತಿ ಫೋಕಸ್ ಮಾಡೋಣ PCಗೆ. ಓಕೆನಾ. ಸೊ ಪ್ರತಿದಿನ ಪ್ರತಿದಿನ ಅಥವಾ ಮಿಸ್ ಆರ್ 2ನೇ ದಿನಕ್ಕೆ ಸೊ ವಿಡಿಯೋ ಬರ್ತಾ ಇರ್ತದೆ. ನೀವೇನು ಮಾಡಬೇಕು? ವಿಡಿಯೋ ನೋಡ್ತಾ ಇರಿ, PCಗೆ ಸಂಬಂಧಪಟ್ಟಿದ್ದು ಎಲ್ಲ ಬರುತ್ತೆ. ಸೊ ನೆಕ್ಸ್ಟ್ ನಿಮಗೆ VAO ಇರಲಿ. ಓಕೆ, ಸೊ PSI ಆಗಿರೋದು 2 PSI ಆಗಿದೆಯಲ್ಲ, ಲಾಸ್ಟ್ PSI 440 402 ಒಂದು 545 ಒಂದು. ಸೊ ಆ ಕ್ವಶನ್ ಪೇಪರ್ನ ಬಿಡಿಸೋಣ. ಅದು ಬಿಟ್ಟು ಬೇರೆ ಎಕ್ಸಾಮ್ಗಳೆಲ್ಲ ಆಗಿದೆ, ಅದನ್ನು ಬಿಡಿಸ್ತಾ ಹೋಗ್ತೀನಿ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ಒಂದು ಕರೆಂಟ್ ಅಫೇರ್ಸ್ ಕ್ಲಿಯರ್ ಆಗ್ತಿರ್ತದೆ. ಕೆಲವೊಂದು ಮಧ್ಯ ಅದರ ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದು ರಿಲೇಟೆಡ್ ಕ್ವಶನ್ ಬಂದಾಗ ಅದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸಬ್ಜೆಕ್ಟ್ಗಳು ಕವರ್ ಆಗ್ತಿರ್ತವೆ. ಹಳೆ ಕ್ವಶನ್ ಪ್ಯಾಟರ್ನ್ ಇವರು KSP ಅವ್ರು ಮಾಡ್ತಾ ಇದ್ರು, ಇವಾಗ KEದವ್ರು ಮಾಡ್ತಿರೋದ್ರಿಂದ ಇವ್ರ ಪ್ಯಾಟರ್ನ್ ಏನಿದೆ, ಇವ್ರ ಟ್ರೆಂಡ್ ಯಾವ ಥರ ಇದೆ ಅಂತ ಕ್ವಶನ್ ಪೇಪರ್ ಮುಗಿಸೋದು ನಾವು ಅನಲೈಸ್ ಮಾಡೋದ್ರ ಮೂಲಕ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗೋಣ, ಪ್ರತಿಯೊಂದನ್ನು ಮುಗಿಸೋಣ. ನಿಮಗೆ ಬೇರೆ ಏನಾದರೂ ಅಗತ್ಯ ಇದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ತೀರಿ. ಸೊ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಓಕೆ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡುವ. ಸೊ ಥ್ಯಾಂಕ್ ಯು ಸೋ ಮಚ್. ಓದ್ತಾ ಇರಿ.